ವಿದ್ಯಾರ್ಥಿಗಳೇ, ನಿನ್ನೆ ಮಾಡಿದ ಪಾಠದ ಮುಂದುವರಿದ ಭಾಗ ರಜತ್ ಜೊತೆ. ನೆಕ್ಸ್ಟ್ ಕ್ವೆಶ್ಚನ್. If f and g are real functions defined by f of x is equal to x square plus 7 and g of x is equal to 3x plus 5, then find f of 1 divided by 2 into g of 14. ಏನು ಬೇಕು? ಎಫ್ ಆಫ್ 1/2 ಬೇಕು. ಎಫ್ ಆಫ್ 1/2 ಅಂದ್ರೇನು? ಎಕ್ಸ್ ಸ್ಕ್ವೇರ್ ಪ್ಲಸ್ 7 ತಾನೆ? Yes sir. 1/2 ಹೋಲ್ ಸ್ಕ್ವೇರ್ ಪ್ಲಸ್ 7. ಹೌದಾ? Yes sir. ಸೊ 1/2 ಹೋಲ್ ಸ್ಕ್ವೇರ್ 1/4. 1/4 ಪ್ಲಸ್ 7 ಆಯ್ತು. Yes sir. 1/4 ಪ್ಲಸ್ 7 ಏನಾಯ್ತಪ್ಪ? 7 into 4 28 plus 1 29/4. ಏನು? ಎಫ್ ಆಫ್ 1/2. ಆಮೇಲೆ ಜಿ ಆಫ್ 14. ಜಿ ಆಫ್ 14 ಹೌದಾ? Yes sir. ಜಿ ಆಫ್ 14 is given by 3 into 14. Yes sir. ಅಂದ್ರೆ ಡೈರೆಕ್ಟ್ ಆಗಿ ಬರೀಲ್ಲ? Yes sir. 42 ಪ್ಲಸ್ 5 ನೋಡು. Yes sir. 5. 5. ಸೊ 42 ಪ್ಲಸ್ 5 ಎಷ್ಟು? 47. 47. 29 into 47 divided by 4. Yes sir. ಇದಕ್ಕೆ ತುಂಬಾ ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ. 9 into 7 ಎಷ್ಟಪ್ಪ? 63. 63. ನಂಬರ್ ಶುಡ್ ಎಂಡ್ ವಿತ್ 3 ಓನ್ಲಿ. Yes sir. ಯಾಕೆಂದ್ರೆ ಡಿನಾಮಿನೇಟರ್ 4 ಇದೆ. ಹೌದು. 4 ಡಿನಾಮಿನೇಟರ್ ಇರೋದ್ರಿಂದ ನ್ಯೂಮರೇಟರ್ 3 ಇಂದ ಎಂಡ್ ಆಗ್ತಾ ಇರೋದ್ರಿಂದ ರೈಟ್, ನಿಮ್ಗೆ ಯಾವುದೇ ಕಾರಣಕ್ಕೂ ಕಂಪ್ಲೀಟ್ ಹೋಲ್ ನಂಬರ್ ಬರೋದಿಲ್ಲ. ಹೌದು. ಆದ್ರಿಂದ ಸಮಥಿಂಗ್ ಎಂಡಿಂಗ್ ವಿತ್ 3 ಡಿವೈಡೆಡ್ ಬೈ 4, ಆಪ್ಷನ್ ಬಿ ಇಸ್ ಕರೆಕ್ಟ್. ಆದ್ರೆ ಪ್ರತಿ ಸತಿ ನೀವು ಈ ಥರನೇ ಲಕ್ಕಿ ಆಗಿರ್ತೀರಿ ಅಂತ ಏನಿಲ್ಲ. 2-3 ಕೊಟ್ಬಿಟ್ರೆ ಏನ್ ಮಾಡ್ತೀರಿ ಅಲ್ವಾ? ಸೊ ಆಫ್ ಕೋರ್ಸ್ ಆಪ್ಷನ್ ಬಿ ಇಸ್ ಕರೆಕ್ಟ್ ಅಂತ ಈ ಪ್ರಾಬ್ಲಮ್ ಹೇಳ್ಬೋದು. Yes. ನೆಕ್ಸ್ಟ್ ಕ್ವೆಶ್ಚನ್. If f and g are real functions defined by f of x is equal to x square plus 7 and g of x is equal to 3x plus 5, then find f of 3 plus g of minus 5. ಎಫ್ ಆಫ್ 3 ಅಂದ್ರೆ ಏನಪ್ಪ? f of 3 ಸ್ಕ್ವೇರ್ ಪ್ಲಸ್ 7 ಬರೀಲ್ಲ? Yes sir. 9 plus ಗೊತ್ತಾನೆ? yes, 3 sir. ಸ್ಕ್ವೇರ್ ಪ್ಲಸ್ 7 ಅಂದ್ರೆ 9 ಪ್ಲಸ್ 7 ಎಷ್ಟಾಯ್ತು? 16. 16 ಆಯ್ತು. Yes sir. ಆಮೇಲೆ ಜಿ ಆಫ್ ಮೈನಸ್ 5. Yes sir. ಜಿ ಆಫ್ ಮೈನಸ್ 5 is equal to 3 into minus 5 plus 5 ಅಂದ್ರೆ minus 15 plus 5 ಅಂದ್ರೆ minus 10 ಆಯ್ತು. Yes sir. ಅವ್ರ ದುಃಖ ಏನು? f of 3 ಎಫ್ ಆಫ್ 3 plus ಜಿ ಆಫ್ ಮೈನಸ್ 5. yes sir. 16 minus 10 ಅಂದ್ರೆ 6. 6 ಆಯ್ತು. ಆಪ್ಷನ್ ಎ ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಪ್ಪ. If f and g are two real valued functions defined as f of x is equal to 2x plus 1, g of x is equal to x square plus 1, then find f minus g of x. ಕ್ವಶನ್ ಏನು? ಎಫ್ ಮೈನಸ್ ಜಿ ಆಫ್ ಎಕ್ಸ್ ಅಂದ್ರೆ f of x ಎಫ್ ಆಫ್ ಎಕ್ಸ್ ಮೈನಸ್ ಜಿ ಆಫ್ ಎಕ್ಸ್. yes sir. ಹೌದಾನೆ? ಹೌದು. ಎಫ್ ಆಫ್ ಎಕ್ಸ್ ಅಂದ್ರೆ 2x ಪ್ಲಸ್ 1 ಮೈನಸ್ Yes. ಜಿ ಆಫ್ ಎಕ್ಸ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಹೌದಾನೆ? Yes, sir. ಸೊ ಏನ್ ಕ್ಯಾನ್ಸಲ್ ಆಯ್ತು? 1 and 1 ಕ್ಯಾನ್ಸಲ್ ಆಯ್ತು. ಹೌದು sir. 2x ಮೈನಸ್ X ಎಕ್ಸ್ ಸ್ಕ್ವೇರ್ square. ಆಯ್ತು. ಎಕ್ಸ್ ಕಾಮನ್ ತೆಗೆದ್ರೆ ಏನು 2 ಉಳ್ಕೊಂತು? minus x. 2 minus x. ಆಪ್ಷನ್ ಬಿ ಇಸ್ ಕರೆಕ್ಟ್. yes sir. ಓಕೆನಾ? Yes. ನೆಕ್ಸ್ಟ್ ಕ್ವೆಶ್ಚನ್. If f of x is equal to sine of log x base e and g of x is equal to 1 divided by sine of log x base e, then find the value of f into g of x is. ಅಂದ್ರೆ ಏನಾಯ್ತು? ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಅಂದ್ರೇನು? ಸೈನ್ ಆಫ್ ಲಾಗ್ ಎಕ್ಸ್. ಜಿ ಆಫ್ ಎಕ್ಸ್ ಏನಂದ್ರೇನು? Sine of 1 by by ಸೈನ್ ಆಫ್ ಲಾಗ್ log. ಎಕ್ಸ್. Yes. ಏನಾಯ್ತಪ್ಪ? 1. 1. ನೆಕ್ಸ್ಟ್ ಕ್ವೆಶ್ಚನ್. Let f of x is equal to 1 plus x and g of x is equal to x square plus x plus 1, then f plus g of x at x is equal to 0. ಅಂದ್ರೆ ಏನಾಯ್ತು? ಎಫ್ ಆಫ್ 0 ಕಂಡುಹಿಡಿಬೇಕು. yes sir. ಆಮೇಲೆ ಪ್ಲಸ್ ಜಿ ಆಫ್ 0 ಕಂಡುಹಿಡಿಬೇಕು. ಆಡ್ ಮಾಡಬೇಕು. ಎಫ್ ಆಫ್ 0 ಈಸ್ 1. ಹೌದಾ? ಹೌದು sir. ಹೌದಾನೆ? ಎಫ್ ಆಫ್ 0 ಈಸ್ 1 because 1 plus 0. Yes, sir. G of 0 is also 1. Yes. 1 plus 1 is equal to 2. If f and g are two functions defined as f of x is equal to x plus 2, x is less than or equal to 0, g of x is equal to 3, x is greater than or equal to 0, then the domain of f plus g is. F of x is equal to x plus 2 Yes, for sir. x negative.
Yes. g of x is equal to 3 for x greater than or equal to 0. Positive. ರೈಟ್ ಪಾಸಿಟಿವ್. Yes, sir. ಅಲ್ಲ ಏನಿಲ್ಲ ಗುರು, ನೋಡಿ ಅವ್ರು ಏನು ಕೊಟ್ಟಿದ್ದಾರೆ, ಎಕ್ಸ್ ನೆಗೆಟಿವ್ ಅಂತೆ, ಹೌದು. ಎಕ್ಸ್ ಪಾಸಿಟಿವ್ ಅಂತೆ. ಏನಾಯ್ತಪ್ಪ, ಇಟ್ ಶುಡ್ ಬಿ ಡೊಮೈನ್ ಈಸ್ ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್. ಯಾವುದಕ್ಕೂ ಇದನ್ನ ಗ್ರಾಫ್ ಬರೆದು ಅನಲೈಸ್ ಮಾಡೋಣ. ಎಕ್ಸ್ ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು 0 ಇದ್ದಾಗ y is equal to x plus 2. ಹೌದು. y is equal to x plus 2 ಹೆಂಗ್ ಗ್ರಾಫ್ ಬರೀತೀರಿ? x 0ಗೆ ಈಕ್ವೇಟ್ ಮಾಡಿದ್ರೆ y 2 ಆಯ್ತು, ಹೌದು ಸರ್. y 0ಗೆ ಈಕ್ವೇಟ್ ಮಾಡಿದ್ರೆ x minus 2 ಆಯ್ತು. ಸೊ x ಲೆಸ್ ದೆನ್ ಆರ್ ಈಕ್ವಲ್ ಟು 0 ಇದ್ರೆ ಹಿಂಗೆ, ಹೌದಾ? Yes, sir. ಸೊ g of x is equal to 3 ಅಂತೆ. ಹೌದು. ಗ್ರೇಟ್. 3 ಇಲ್ಲಿ 3 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಆಕ್ಚುಲಿ ಯಾವ್ದಾದ್ರು ಒಂದ್ ಕಡೆ ಇನ್ಇಕ್ವಾಲಿಟಿ ತೆಗಿಬೇಕಾಗಿತ್ತು, ರೈಟ್? ಗ್ರೇಟರ್ ದೆನ್ ಆರ್ ಈಕ್ವಲ್, ಇಟ್ ಈಸ್ 3 ಅಂತೆ ಫಾರ್ ಆಲ್ ದಿ ವ್ಯಾಲ್ಯೂಸ್ ಆಫ್ ಎಸ್. ಸೊ ದ ಗ್ರಾಫ್ ಈಸ್ ಲೈಕ್ ದಿಸ್, ಹೌದಾನೆ? Yes, sir. ಸೊ ಎಕ್ಸ್ ಬಿಲಾಂಗ್ಸ್ ಟು ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ. ಯಾಕೆಂದ್ರೆ ಗ್ರಾಫ್ ಅನ್ನ ಕೇರ್ಫುಲ್ ಆಗಿ ನೋಡಿ, ಮೈನಸ್ ಇನ್ಫಿನಿಟಿಯಿಂದ ಪ್ರಾರಂಭ ಆಗೋ ಗ್ರಾಫು ಪ್ಲಸ್ ಇನ್ಫಿನಿಟಿ ತನಕ ಕಂಟಿನ್ಯೂ ಆಗ್ತಾನೆ ಇದೆ. Yes, sir. The question is f of x plus g of x. So this is a new graph. Let us say h of x ಅಂತ ಕರೆಯೋಣ. Okay. h of x is equal to f of x plus g of x. ಅಥವಾ ಇದನ್ನ ಏನಾದ್ರು ನೀವು ಬರೆದ್ರೆ x plus 2 plus 3 ಅಂತ ಆಗೋಗುತ್ತೆ. ಹೌದು. ಬಟ್ x plus 2 for x negative, 3 for x positive ಅಂತ ಆಗುತ್ತೆ. Okay. ಸೊ ಆದ್ರಿಂದ ಇಟ್ is clearly, right? It is actually a straight line. So you can see, so it here x belongs to set of real number. But ಎಲ್ಲೋ ಒಂದ್ ಕಡೆ ಇನ್ಇಕ್ವಾಲಿಟಿ ತೆಗಿಬೇಕಾಗಿತ್ತು. ಸರ್ ಗ್ರಾಫ್ ಯಾಕೆ ಸರ್ ನಾವು ದಯವಿಟ್ಟು ಇನ್ಸ್ಪೆಕ್ಷನ್ ಮೆಥಡ್ ಅಲ್ಲಿ ಹೋಗ್ಬೋದು? ಹೆಂಗಪ್ಪ? x plus 2 plus 3 ಅಂತ ಅಲ್ಲ, ಮಾಡ್ತೀರಾ? ಲೆಸ್ ದನ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ ಸರ್. ಹೌದು ಹೌದು, ಇಲ್ಲಿ h ಗ್ರೇಟರ್ ಈಕ್ವಲ್ ಟು 0. ಇಟ್ ಈಸ್ ಕರೆಕ್ಟ್. ಈ ಪ್ರಾಬ್ಲಮ್ ಅಲ್ಲಿ ಕರೆಕ್ಟೇನೆ. ಅಕಸ್ಮಾತ್ ಅಲ್ಲಿ ಏನಾದ್ರು ಫಂಕ್ಷನ್ ಡಿಫೈನ್ ಆಗಿಲ್ಲ ಅಂದ್ರೆ, ಫಾರ್ ಎಕ್ಸಾಂಪಲ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಇತ್ತು ಅಥವಾ ಇನ್ಯಾವುದೋ ಫಂಕ್ಷನ್ ಇತ್ತು ಗೊತ್ತಾಯ್ತು. ಹೀಗಾಗಿ, ಅಥವಾ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬಂದ್ಬಿಟ್ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 3 ಅಂತಿದ್ರೆ, ಆಕ್ಚುಲಿ ದ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಎಕ್ಸಿಸ್ಟ್ ಬಿಟ್ವೀನ್ -1 to 1 ಓನ್ಲಿ. ಸೊ ಅಲ್ಲಿ ಎಕ್ಸಿಸ್ಟೇ ಆಗ್ತಾ ಇರಲ್ಲ. ಸೊ ಹೀಗಾಗಿ ಆ ಥರದ್ದು ಏನಾದರೂ ಬರುತ್ತೆ ಅಂತ ಹೇಳಿ ಈ ಥರ ಕೊಟ್ಟಿರ್ತಾರೆ. ಅದೇ ಇಂಥದಕ್ಕೆಲ್ಲ ದಯವಿಟ್ಟು. ಹೌದು ಹೌದು, ಹೇಳಪ್ಪ. If the domain of the function f of x is equal to h square minus 6x plus 7 is open interval minus infinity to plus infinity, then the range of the function is. ನೋಡಪ್ಪ, ರೇಂಜ್ ಬಗ್ಗೆ ಬರೆಯುವಾಗ ನೋಡು, y is equal to x square minus 6x plus 7 ಅಂತ ಆಯ್ತು. ಹೌದು. ಸೊ ನೀನು ಇದನ್ನ ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಅಲ್ಲಿ ಬರೀರಿ. ಎಕ್ಸ್ ಬರೀರಿ, ಮೈನಸ್ ಬರೀರಿ. 6 ಅರ್ಧ ಏನು? ವಾಟ್ ಈಸ್ ಹಾಫ್ ಆಫ್ 6? 3. 3 ಬರೀರಿ, ಬ್ರಾಕೆಟ್ ಕ್ಲೋಸ್ ಮಾಡಿ. ಇನ್ನೊಂದ್ಸತಿ ಹೇಳ್ತೀನಿ, ಎಕ್ಸ್ ಬರೀರಿ, ಇಲ್ಲಿ ಮೈನಸ್ ಇದ್ರೆ ಮೈನಸ್ ಬರೀರಿ, ಪ್ಲಸ್ ಇದ್ರೆ ಪ್ಲಸ್ ಬರೀರಿ. 6 ಅರ್ಧ ಏನು? 3 ಇದೆ, ಬ್ರಾಕೆಟ್ ಕ್ಲೋಸ್ ಮಾಡಿ, ಸ್ಕ್ವೇರ್ ಮಾಡಿ. ತಿರ್ಗಾ ಮೈನಸ್ ಸೈನ್ ಅಂತ ಬರೀರಿ. 3 ಸ್ಕ್ವೇರ್ ಏನಪ್ಪಾ ಅಂದ್ರೆ 9. ಪ್ಲಸ್ 7 ಏನಿದೆ ಅದನ್ನ ಹಾಗೆ ರಿಟೈನ್ ಮಾಡ್ಕೊಡಿ. ಅರ್ಥ ಆಯ್ತಾ? ದಟ್ ಈಸ್ ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಮೈನಸ್ 2 ಅಂತ ಆಯ್ತು. ಹೌದ್ ತಾನೆ? ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಮೈನಸ್ 2. ನೋಡಿ, ಇದು ಸ್ಕ್ವೇರ್ ಆಫ್ ಎ ನಂಬರ್ ವಿಚ್ ಇಸ್ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಇದ್ರದ್ದು ಮಿನಿಮಮ್ ವ್ಯಾಲ್ಯೂ 0. ಹೌದ್ ತಾನೆ? ಸೊ 0 minus 2 is the minimum value of y. ಆದ್ರಿಂದ y belongs to -2 to infinity, and this is possible when x is equal to 3. ಹೌದ್ ತಾನೆ? ನೋಡಿ, ಇದು ಗ್ರಾಫ್ ಏನಾದ್ರೂ ಬರೆದ್ರೆ ಹೀಗಿರುತ್ತೆ. when x is equal to 3, y is equal to -2. ಹೌದ್ ತಾನೆ? ಇದು 3, -2 is the vertex of this. Right? ಇಲ್ಲೆಲ್ಲೋ x axis ಬರುತ್ತೆ. ಹೌದ್ ತಾನೆ? 3, -2 is in 4th quadrant. ಇಲ್ಲೆಲ್ಲೋ x axis ಬರುತ್ತೆ. So the least value of the function is -2. Right? At x is equal to 3. And domain is x belongs to real number. Range is, ನೋಡಿ, the graph is completely above this particular line ಆಗಿರೋದ್ರಿಂದ ಇದ್ರ ಮೇಲ್ಗಡೆನೆ ಗ್ರಾಫ್ ಇದೆ. ಕಂಪ್ಲೀಟ್ಲಿ ಇಟ್ ಇಸ್ above this particular line. Therefore, f of x is belonging to -2 to infinity. Understood. Next question. Find the domain and range of f of x is equal to h square divided by 1 plus h square. ನಿನಗೊಂದು ಕ್ವಶನ್, ಅಫ್ಕೋರ್ಸ್ ಸ್ಟೂಡೆಂಟ್ಸ್ ಕೂಡ ಹೇಳ್ಬೋದು.
ನೀವು 4ನೇ ಕ್ಲಾಸಲ್ಲೋ 5ನೇ ಕ್ಲಾಸಲ್ಲೋ ಗೊತ್ತಿಲ್ಲ, ನಾನು 4ನೇ ಕ್ಲಾಸಲ್ಲಿ ಕಲ್ತಿದ್ದು, ನೀವು ಮುಂಚಿತವಾಗಿ ಕಲ್ತಿರ್ತೀರಿ. ಒಂದು ಕಾನ್ಸೆಪ್ಟ್ ಕಲ್ತ್ಕೊಂಡ್ರಿ, ಪ್ರಾಪರ್ ಫ್ರ್ಯಾಕ್ಷನ್ ಅಂತ ಹೇಳಿ. ಹೌದು. ಏನು ಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ? ಡಿನಾಮಿನೇಟರ್ ವ್ಯಾಲ್ಯೂ ಮೋರ್ ಇರುತ್ತೆ. ವೆರಿ ಗುಡ್. ಡಿನಾಮಿನೇಟರ್ ಇಸ್ ಗ್ರೇಟರ್ ದೆನ್ ನ್ಯೂಮರೇಟರ್. ಫಾರ್ ಎಕ್ಸಾಂಪಲ್ 3/7, ಹೌದು. 1/9. Yes, sir. Improper can be converted to mixed. Mixed can be converted to improper. ಹೌದು ಸರ್. ಬಟ್ ಪ್ರಾಪರ್ ಫ್ರಾಕ್ಷನ್ ಯಾವುದೂ ಕನ್ವರ್ಷನ್ ಮಾಡೋಕ್ಕಾಗೋದಿಲ್ಲ. ಹೌದು. ಸೊ ವಾಟ್ ಇಸ್ ದಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಪ್ರಾಪರ್ ಫ್ರಾಕ್ಷನ್? 1. ಎಕ್ಸ್ಕ್ಲೂಡಿಂಗ್ 1. Yeah. ವಾಟ್ ಇಸ್ ದಿ ಮಿನಿಮಮ್ ವ್ಯಾಲ್ಯೂ ಆಫ್ 0? 0. ಪ್ರಾಪರ್ ಫ್ರಾಕ್ಷನ್ 0. 0. ಇದು ಅದೇನೆ ನೋಡಿ, ನ್ಯೂಮರೇಟರ್ಗಿಂತ ಡಿನಾಮಿನೇಟರ್ 1 ಗ್ರೇಟರ್ ದೆನ್ ಡಿನಾಮಿನೇಟರ್. Yes, sir. ಈ ಎಕ್ಸ್ಗೆ ಬೇಕಾದ ವ್ಯಾಲ್ಯೂ ಕೊಟ್ಕೊಳ್ಳಿ, ಏನು ಬೇಕಾದ್ರೂ ಕೊಟ್ಟರು ವೈ ಎಕ್ಸಿಸ್ಟ್ ಆಗುತ್ತೆ. Yes, sir. ಯಾಕಂದ್ರೆ ಏನಾದರೂ ಕೊಟ್ಕೊಳ್ಳಿ, ಯಾರು ಬೇಡ ಅಂತಾರೆ. 1 ಕೊಡಿ, 2 ಕೊಡಿ, 1/100 ಕೊಡಿ, -200 ಕೊಡಿ, ಏನು ಬೇಕಾದ್ರೂ ಕೊಟ್ಕೊಳ್ಳಿ. Proper function. ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್. ದಿಸ್ ಈಸ್ ಡೊಮೈನ್. Understood, sir. ಆದರೆ ವೈ ಏನಾಗತ್ತೆ ಅಂತ ಹೇಳಿದ್ರೆ, ವೈ ಬಿಲಾಂಗ್ಸ್ ಟು 0 to 1 ಇನ್ಕ್ಲೂಡಿಂಗ್ 0 ಎಕ್ಸ್ಕ್ಲೂಡಿಂಗ್ 1. ಯಾಕೆ 0 1 ಇನ್ಕ್ಲೂಡ್ ಮಾಡ್ಬೇಕಂತ ಹೇಳಿದ್ರೆ, ಇಫ್ ಯು ಗಿವ್ ಎಕ್ಸ್ ಇಸ್ ಈಕ್ವಲ್ ಟು 0, ನ್ಯೂಮರೇಟರ್ 0 ಆಯಿತು, Zero. ಅದರಿಂದ 0 ಬೈ ಎನಿಥಿಂಗ್ ಈಸ್ 0. ಹ್ಮ್. ಬಟ್ ನೀವು ಏನು ಕೊಟ್ಟರು ಡಿನಾಮಿನೇಟ್ರಲ್ಲಿ 1 ಆಗೋದಿಲ್ಲ. Okay. ನೀವು ಎಕ್ಸ್ ಇಸ್ ಈಕ್ವಲ್ ಟು ಏನಾದರೂ ಕೊಟ್ಕೊಳ್ಳಿ, Hmm. ಆಯಿತಾ, ಏನೇ ಕೊಟ್ಟರು ಇದ್ರ ವ್ಯಾಲ್ಯೂ 1 ಆಗೋದಿಲ್ಲ. 1ಗೆ ಹತ್ತಿರ ಬರ್ತದೆ ಅಷ್ಟೇ. Correct. ಇಟ್ ಈಸ್ ನಿಯರರ್ ಟು 1 ಬಟ್ ನಾಟ್ ಎಕ್ಸಾಕ್ಟ್ಲಿ ಈಕ್ವಲ್ ಟು 1. Understood. ಆದ್ದರಿಂದ ವೈ ಬಿಲಾಂಗ್ ಟು 0 to 1, ದಿಸ್ ಈಸ್ ರೇಂಜ್. ಆಯಿತಾ ವಿದ್ಯಾರ್ಥಿಗಳೇ, ನಾನು ಉತ್ತರ ಯಾವುದು, ಆಪ್ಷನ್ ಎ, ಆಪ್ಷನ್ ಬಿ, ಅದು ಯಾವುದು ನಿಮ್ಗೆ ಹೇಳ್ತಾ ಇಲ್ಲ. Concept. ಕಾನ್ಸೆಪ್ಟೇ ಇಂಪಾರ್ಟೆಂಟ್. Yes, sir. ಕೆಲವರು ಇರ್ತಾರೆ, ಕೆಲವು ತರಗತಿಗಳಲ್ಲಿ ಕೈ ಎತ್ಬಿಡ್ತಾರೆ, ಸರ್ ಆಪ್ಷನ್ ಎ. ಅದು ಆಪ್ಷನ್ ಎ ಸರಿನೋ ತಪ್ಪೋ ಗೊತ್ತಿಲ್ಲ, ಆಪ್ಷನ್ ಎ. ಅರೆ ಯಾರು, ನಿಮ್ಮ ಆಪ್ಷನ್ ಯಾವನಿಗೆ ಬೇಕು? ನಿಮಗೆ ಉತ್ತರಗಳು ಸರಿಯಾಗಿರಬೇಕು. ನೀವು ಬಳಸುವಂಥ ಮೆಥಡ್ಗೆ ಉತ್ತರ ಸರಿಯಾಗಿ ಬರಬೇಕು. Yes, sir. ಆಪ್ಷನ್ ಇಸ್ ನಾಟ್ ಇಂಪಾರ್ಟೆಂಟ್, ಕಾನ್ಸೆಪ್ಟ್ ಇಸ್ ಇಂಪಾರ್ಟೆಂಟ್. ಏನು ಒಂದು ಫಾರ್ಮುಲಾ ಕೊಟ್ಟಿರ್ತಾರೆ, n ಇಸ್ ಈಕ್ವಲ್ ಟು 1 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬಿಡೋದು. ಸರ್ n ಇಸ್ ಈಕ್ವಲ್ ಟು 1, ಸರ್ n ಇಸ್ ಈಕ್ವಲ್ ಟು 1 ಹಾಕಿದಾಗ ಆಪ್ಷನ್ ಬಿ ಬಂತು ಸರ್. n ಇಸ್ ಈಕ್ವಲ್ ಟು 1 ಹಾಕಿದಾಗ 4 ಆನ್ಸರ್ಗೆ ಸೇಮ್ ಆನ್ಸರ್ ಬಂದ್ಬಿಟ್ರೆ 4 ಆಪ್ಷನ್ಗೂ ಅವಾಗ ಏನು ಮಾಡ್ತೀರಿ? Yes, sir. ಆದ್ದರಿಂದ ಮೊದಲು ಶಾರ್ಟ್ಕಟ್ಟಿಂದ ಹೊರಗಡೆ ಬನ್ನಿ, ಕಾನ್ಸೆಪ್ಟ್ ಕಲ್ತ್ಕೊಳ್ಳಿ. ಆಮೇಲೆ ನೀವು n ಇಸ್ ಈಕ್ವಲ್ ಟು 1 ಇಲ್ದ್ರೆ n ಇಸ್ ಈಕ್ವಲ್ ಟು 200 ಹಾಕೊಳ್ಳಿ, ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. Yes, sir. ಅರ್ಥ ಆಯ್ತಾ? Understood. ಮೊದಲು ಮನುಷ್ಯ ಭಾಷೆಯನ್ನು ಕಲಿತ ಮೇಲೆ ಕವಿತೆ ಬರೀಬೇಕು. ಹೌದು. ಕವಿತೆ ಬರ್ಕೊಂಡು ಭಾಷೆ ಕಲಿಯೋಕ್ಕಾಗ್ತದೇನು? ಮ್ಯಾಥಮೆಟಿಕ್ಸ್ ಕೂಡ ಒಂದು ಭಾಷೆ. ಆಯ್ತಾ? ನಿಂಗೇನು ಮದರ್ ಟಂಗ್ ಯಾವ್ದು ನಿಂದು? ಕನ್ನಡ ಸರ್. ನನ್ನ ಮದರ್ ಟಂಗ್ ಏನು ಗೊತ್ತಾ? ಮ್ಯಾಥಮೆಟಿಕ್ಸ್. ಇಲ್ಲಪ್ಪ ನಾನು ಕನ್ನಡದವನೇ, ಆದರೆ ಮ್ಯಾಥಮೆಟಿಕ್ಸು ನನಗೆ ಜೀವ ಕೊಟ್ಟಂಥ ಸಬ್ಜೆಕ್ಟು, ಬದುಕು ಕೊಟ್ಟಂಥ ಸಬ್ಜೆಕ್ಟು. Yes, sir. ಓಕೆ, ನೆಕ್ಸ್ಟ್ ಕ್ವಶನ್. Find the range of f of x is equal to x squared minus 9 divided by x minus 3. ಕೇರ್ಫುಲ್ ಆಗಿ ನೋಡು. y ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 9 ಅಂತಿದೆ. Yes, sir. ಅದನ್ನು ನಾನು ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಪ್ಲಸ್ 3 ಬೈ ಎಕ್ಸ್ ಮೈನಸ್ 3 ಅಂತ ಬರಿಬೋದಾ? ಹಾಂ, ಬರಿಬೋದು ಸರ್. ಬರಿಬೋದು. ಓಕೆ, ಆಮೇಲೆ ಕ್ಯಾನ್ಸಲ್ ಮಾಡ್ಬೋದು. ಕ್ಯಾನ್ಸಲ್ ಮಾಡ್ಬೋದು. ಆಮೇಲೆ ಏನಾಯ್ತು? y is equal to x plus 3. ಹೌದಾ? ಎಸ್ ಸರ್. ವೆರಿ ಗುಡ್. ಇವಾಗ ರೇಂಜ್ ಏನಾಗುತ್ತೆ? y is equal to x plus 3 is straight line ತಾನೆ? ಹಾಂ, ಸ್ಟ್ರೈಟ್ ಲೈನ್. So it is passing through 0, 3. This Yes, is sir. straight line. ಹಾ. ಇದರ ಡೊಮೈನ್ x belongs to R, ಹೌದಾ? y belongs to R. Yes, sir. ಆದ್ರಿಂದ R is correct. ಹೌದಾ? ಹಾಂ. ಇಲ್ಲ, ತಪ್ಪು. ಏನ್ ಮಾಡಿದೀವಿ ಗೊತ್ತಾ ಇಲ್ಲಿ? ಎಕ್ಸ್ ಮೈನಸ್ 3 ಕ್ಯಾನ್ಸಲ್ ಮಾಡುವಾಗ ಒಂದು ಪದವನ್ನ ನಾವು ಬರಿಬೇಕಾಗಿತ್ತು. ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 3 ಅಂತ. ನಿನಗೆ 0 ಕ್ಯಾನ್ಸಲ್ ಮಾಡೋದಕ್ಕೆ ಅವಕಾಶ ಇಲ್ಲ ಗುರು. 0 ಯಾಕೆ ಕ್ಯಾನ್ಸಲ್ ಮಾಡಬಾರ್ದು ಅದು ನಾನು ನಿಮ್ಗೆ ಆಮೇಲೆ ಹೇಳ್ಕೊಡ್ತೀನಿ. ಆದ್ರಿಂದ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 3, ನೋ ಡೌಟ್ ದಿಸ್ ಇಸ್ ಎ ಸ್ಟ್ರೈಟ್ ಲೈನ್. ಸರ್, ಅದು ನ್ಯೂಮರಿಕ್ ಮತ್ತು ಡಿನಾಮಿನೇಟರ್ ಸೇಮ್ ವ್ಯಾಲ್ಯೂಸ್ ಇದೆಯಾ? ಹ್ಞೂ ಗುರು, ಅದಕ್ಕೆ ಇವಾಗ ಹೇಳ್ಕೊಡ್ತೀನಿ. ಸೊ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 3 ಅಂದರೆ ಸ್ಟ್ರೈಟ್ ಲೈನ್ ಈಸ್ ಕರೆಕ್ಟ್ ಎಕ್ಸೆಪ್ಟ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 3 ದರ್ ಇಸ್ ಎ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ. ಎಸ್ ಸರ್. ವೆನ್ ಎಕ್ಸ್ ಈಸ್ 3 ವೈ ಈಸ್ 6. ಹ್ಞೂ. ಆದ್ರಿಂದ ರೇಂಜ್ ಈಸ್ ವೈ ಬಿಲಾಂಗ್ಸ್ ಟು ಸೆಟ್ ಆಫ್ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ 6. ಅರ್ಥ ಆಯ್ತಾ? ರೇಂಜ್ ಈಸ್ ಸೆಟ್ ಆಫ್ ರಿಯಲ್ ನಂಬರ್ ಎಕ್ಸೆಪ್ಟ್ 6. ಓಕೆ. ಡೊಮೈನ್ ಈಸ್ ಸೆಟ್ ಆಫ್ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ 3. ಓಕೆ.
ಅರ್ಥ ಆಯ್ತಾ? Yes, sir. ಫೈನ್. ನೀನು ಒಂದು ಕ್ವಶನ್ ಕೇಳಿದೆ, ಏನಪ್ಪ ಅಂದರೆ ಸರ್ ಯಾಕೆ ಸರ್ ಕ್ಯಾನ್ಸಲ್ ಮಾಡಬಾರ್ದು? ಹೌದು. ನೋಡಿ ನಿಂಗೊಂದು ಕತೆ ಹೇಳ್ತೀನಿ, ಭಾಳ ಚೆನ್ನಾಗಿದೆ. 0 ಈಸ್ ಈಕ್ವಲ್ ಟು 0. ಎನಿ ಡೌಟ್ಸ್ ಯು ಹ್ಯಾವ್? No. ನೋ? ಎಲ್ಲರೂ ಒಪ್ಕೋತೀರಿ ಸ್ಟೂಡೆಂಟ್ಸ್. ಹೌದು ಸರ್. 0 ಇಂಟು 3 ಈಸ್ ಈಕ್ವಲ್ ಟು 0 ಇಂಟು 6, ಕರೆಕ್ಟ್? ಎನಿಥಿಂಗ್ ಮಲ್ಟಿಪ್ಲೈಡ್ ಬೈ 0 is 0. 0. ಹೌದು. 0 0 cancels. 3 is equal to 6, correct? ಹಾ. ಇಲ್ಲ ಇಲ್ಲ Sir, 0 into 3 and is equal to 0 into 6 is anything 0 ತಾನೆ ಸರ್? ಹೌದು, ಅದಕ್ಕೆ ಕ್ಯಾನ್ಸಲ್ ಮಾಡಿದ್ದೀನಲ್ಲ ಗುರು, ಏನು ತಪ್ಪು? ಸರ್. 3 is equal to 6. ನಾನು ಹಂಗೆ 3,000 ರೂಪಾಯಿ ಕೊಡ್ತೀನಿ. ಹಾಂ. ಬಾಬು ಸರು ನನಗೆ 3 is equal to 6 ಅಂತ ಪ್ರೂವ್ ಮಾಡಿದ್ದಾರೆ ಅಂತ ನಿಮ್ಮ ಅಪ್ಪನ ಹತ್ರ ಹೋಗ್ಬಿಟ್ಟು 6,000 ರೂಪಾಯಿ ಇಸ್ಕೊಬ. ನಾನು ಈ ಥರ ಟಿ ವಿ ಮುಂದೆ ಪಾಠ ಮಾಡೋದು, ಯೂಟ್ಯೂಬಲ್ಲಿ ಪಾಠ ಮಾಡೋದು, ಟ್ಯೂಷನ್ ಮಾಡೋದು ಎಲ್ಲ ಬಿಟ್ಬಿಟ್ಟು ಹಿಂಗೆ ಯಾರನ್ನಾರು ಕರೆಯೋದು, ಪ್ರೂವ್ ಮಾಡೋದು, ದುಡ್ಡು ಇಸ್ಕೊಳ್ಳೋದು ಮಾಡ್ಕೊಂಡು ಮಾಡ್ಬಾರ್ದಲ್ವಾ? ಏನು ತಪ್ಪು ಇದರಲ್ಲಿ? ಏನು ತಪ್ಪಾಯಿತು? ಅಲ್ಲ 0 0 ಹಿಂಗೆ ಕ್ಯಾನ್ಸಲ್ ಸರ್ ಅದು. ಸರಿ, ಇದು ನೀವು ಒಪ್ಕೊಂಡೆ ತಾನೆ? ಹಾಂ ಹೌದು. ಇದನ್ನು ಒಪ್ಕೊಂಡೆ ತಾನೆ? ಹಾಂ ಇದನ್ನು ಒಪ್ಕೋ. ಸರ್ ಅದು ಹೆಂಗಿದೆ ಸರ್? 0 into anything by 0. ಅದಕ್ಕೇನೆ ಈಗ ಹೇಗೆ ನೀನು 0 ಮಲ್ಟಿಪ್ಲೈ ಮಾಡೋದಕ್ಕೆ ನೀನು ಕಷ್ಟಪಡ್ತಿದ್ಯಾ, ಕಳೆದ ಪ್ರಾಬ್ಲಮಲ್ಲೂ ಹಾಗೇನೆ. ಸರ್ ಅದೇ ಎಕ್ಸ್ ಮೈನಸ್ 3 ಇತ್ತಲ್ಲ ಗುರು, ನೀನು ಕ್ಯಾನ್ಸಲ್ ಮಾಡುವಾಗ ಎಕ್ಸ್ ನಾಟ್ ಈಕ್ವಲ್ ಟು 3 ಅಂತ ಅನ್ಕೋಬೇಕು. ಓಕೆ. ಹಂಗೆ ಅನ್ಕೊಂಡೇ ಕ್ಯಾನ್ಸಲ್ ಮಾಡಬೇಕು. ಅವಾಗ ಎಕ್ಸ್ ಇಂಟು ಎಕ್ಸ್ ಪ್ಲಸ್. ಇಲ್ಲ ಅಂದರೆ ನೀನು ಕ್ಯಾನ್ಸಲ್ ಮಾಡೋ ಅಧಿಕಾರನೇ ಇಲ್ಲ. ನೀನು ಯಾರು 0 ಕ್ಯಾನ್ಸಲ್ ಮಾಡೋಕೆ ಅಧಿಕಾರ ಕೊಟ್ಟರು? ನೆಕ್ಸ್ಟ್. Determine the range of the function f from x to r. F of x is equal to x cube plus 1, where x is equal to -1, 0, 3, 9, 7. ಆರೋ ಡಯಾಗ್ರಾಮ್ ಅಲ್ಲಿ ಮಾಡ್ಬಿಡೋಣ. Yes, sir. -1ಗೆ ಕರೆಸ್ಪಾಂಡಿಂಗ್ ವ್ಯಾಲ್ಯೂ -1 ಕ್ಯೂಬ್ ಅಂದ್ರೆ -1 ಪ್ಲಸ್ 1 0 ಈಸ್ ಈಕ್ವಲ್ ಟು 0. ಹೌದಾ? ರೈಟ್. ಆರೋ ಡಯಾಗ್ರಾಮ್ ಪೂರ್ತಿ ಬರೆಯೋಕ್ಕಾಗಲ್ಲ, ಯಾಕೆ ಅಂತ ಹೇಳಿದ್ರೆ ಇಲ್ಲೂ ಅದೇ ಇರಬೇಕು. ಇಲ್ಲೇ ಬರ್ಕೋತೀನಿ ಬಿಡಿ. ಓಕೆ. ಆಮೇಲೆ ನೆಕ್ಸ್ಟ್ 0ಗೆ 0 ಏನಾಗುತ್ತೆ? 1. 0 ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು 1. 3ಗೆ 27. ವೆರಿ ಗುಡ್. 27 ಪ್ಲಸ್ 1 28. 28. 9ಗೆ 729. 729 ಕ್ಯೂಬ್ ಅಲ್ವಾ? ಹಾ. 729 ಪ್ಲಸ್ 1 730. ಆಮೇಲೆ 7ಗೆ 340. 7 ಕ್ಯೂಬ್ 343 ಅಲ್ವಾ? 343 ಪ್ಲಸ್ 1 344. Yes, sir. ಆದ್ರಿಂದ y ಈಸ್ ಈಕ್ವಲ್ ಟು ಏನಾಯಿತು? 0 ಆಮೇಲೆ 1 28 344 730. Yes, sir. ಸೊ ಏನೋ ಒಂದು ಆನ್ಸರ್ ಇರುತ್ತೆ, ಅದನ್ನು ಮಾರ್ಕ್ ಮಾಡ್ಕೊಡಿ. Yes. ಅರ್ಥ ಆಗ್ತಾ ಇದೆಯಾ ವಿದ್ಯಾರ್ಥಿಗಳೇ? Yes, sir. ನೋಡಿ, ನಾವು ಈಗ ಹೇಗೆ ನಾವು ಟ್ಯೂಷನ್ ಈ ಥರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ, ಇದೇ ರೀತಿಯಲ್ಲಿ ನಾವು ದಿವಿಗೆ ಮಲ್ಲೇಶ್ವರಮಲ್ಲಿ ಟ್ಯೂಷನ್ಗಳನ್ನು ಮಾಡ್ತೀವಿ. ನಿಮಗೆ ಈ ಥರ ಟ್ಯೂಷನ್ಗಳು ಹೊಂದ್ಕೊಳುತ್ತೆ ಅಂದರೆ ನೀವು ಇಲ್ಲಿ ಬಂದು ಕಲ್ತ್ಕೊ. ಈಗ ಪಕ್ಕದಲ್ಲಿ ಕೂರಿಸ್ಕೊಂಡೇ ಪಾಠ ಮಾಡೋದು. Yes, sir. ಇದಕ್ಕೆ ನಾವು ಇಂಡಿವಿಜುವಲ್ ಟ್ಯೂಟರಿಂಗ್ ಅಂತ ಕರಿತೀವಿ. Yes, sir. ನಿಮಗೆ ಯಾವ ಪಾಠ ಬೇಕು, ಯಾವ ಸ್ಪೀಡಲ್ಲಿ ಅರ್ಥ ಆಗುತ್ತೆ ಹಾಗೆ ಪಾಠ ಮಾಡಿ. ಈಗ ರಜತ್ತು ಈಸ್ ಎ ಟ್ಯಾಲೆಂಟೆಡ್ ಗೈ, ಅವ್ನು ಸ್ವಲ್ಪ ಫಾಸ್ಟಾಗಿ ಮಾಡ್ತೀವಿ. ಈಗ ನಂತರ ಯಾರೋ ಪೆದ್ದ ಬಂದು ಕೂತ್ಕೊಂಡ್ರೆ ಸ್ಲೋ ಆಗಿ ಪಾಠ ಮಾಡ್ತೀವಿ ಅವಾಗ, ಅಲ್ವೇನಾ? ನೋಡೋ, ನನಗೆ ಎಕ್ಸ್ಪೀರಿಯನ್ಸ್ ಇದೆ ಕಣೆ. ಈಗ ನಿನಗೆ ಈ ಚಿಕ್ಕ ವಯಸ್ಸಿಗೆ ನಿನಗೆ ಇಷ್ಟು ನಾಲೆಜ್ ಇದೆಯಲ್ಲ, ಅಷ್ಟು ನಾಲೆಜ್ ನನಗಿಲ್ಲ. ಇದೊಂದು ವರ್ಡ್ ಮಾತ್ರ ರೈಟ್ ನೋಡಪ್ಪ, ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಅದಕ್ಕೆ ನೀನು ಹುಟ್ಟಿದ್ದು ಯಾವಾಗ? 2003 4 5 7. ನಾನು ಪಾಠ ಮಾಡೋಕ್ಕೆ ಶುರು ಮಾಡಿದ್ರೆ 1996. ಹೋದ ಶತಮಾನದಲ್ಲೇ ಪಾಠ ಮಾಡೋಕ್ಕೆ ಶುರು. ಎಕ್ಸ್ಪೀರಿಯನ್ಸಿಂದ ಈ ಥರ ಮಾತಾಡ್ತಾ ಇದ್ದೀನಿ. ಬಟ್ ನಿನಗೆ ನಾಲೆಜ್ ಇದೆ, ನಿಂಗೆ ದೇವ್ರು ಕೊಟ್ಟಿರೋ ನಾಲೆಜ್, ನಮಗೆ ಎಕ್ಸ್ಪೀರಿಯನ್ಸ್. ಆಯಿತಾ? ಫೈನ್. ನೆಕ್ಸ್ಟ್. The range of the function f of x is equal to x square plus x plus 2 divided by x square plus x plus 1. x belongs to R is. ಓಕೆ, ಸ್ವಲ್ಪ ಟ್ರಿಕಿ ಕ್ವೆಶನು ಮಾಡೋಣ. Yes, sir. y ಈಸ್ ಈಕ್ವಲ್ ಟು, ನೋಡಪ್ಪ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 2ನ ನಾನು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಪ್ಲಸ್ 1 ಅಂತ ಬರ್ಕೋತೀನಿ. ಹೌದಾ? ಪ್ಲಸ್ 1 ಅಂತ ಬರ್ಕೋತೀನಿ. ನೋಡು, ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಅಂದರೆ 1 ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಅಂತ ಆಯ್ತು. ಹೌದು. ಈಗ ಈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಅನ್ನೋದೇ ಒಂದು ದೊಡ್ಡ ಬ್ರಹ್ಮಾಂಡ. ಇದು ನಮ್ಮ ಭಾರತೀಯರು ಕಂಡುಹಿಡಿದಿದ್ದು.
ಇಲ್ಲಿಂದ ಶುರು ಆಗುತ್ತೆ. ಇಲ್ಲಿಂದ ಏನು ಶುರು ಆಗುತ್ತೆ ಅಂದರೆ ಒಂದು ಕಾಂಪ್ಲೆಕ್ಸ್ ನಂಬರ್ ಅನ್ನೋ ಕಾನ್ಸೆಪ್ಟ್ ಶುರು ಆಗುತ್ತೆ. ಏನು ಕಾನ್ಸೆಪ್ಟ್ ನಮ್ಮ ಕಾಂಪ್ಲೆಕ್ಸ್ ನಂಬರ್ ಅಂದರೆ ವಾಟ್ ಆರ್ ದಿ ರೂಟ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್. ರೂಟ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಆರ್ ಇಮ್ಯಾಜಿನರಿ. -1 ಪ್ಲಸ್ ಐ ರೂಟ್ 3/2 -1 ಮೈನಸ್ ಐ ರೂಟ್ 3/2 ಒಮೆಗಾ ಆ್ಯಂಡ್ ಒಮೆಗಾ ಸ್ಕ್ವೇರ್ ಅಂತ ಮುಂದೆ ನಾವು ಹೇಳ್ಕೊಡ್ತೀವಿ. ಬಟ್ ಇದರ ರೂಟ್ಸು ಇಮ್ಯಾಜಿನರಿ ರೂಟ್ಸ್. ಇದು ಕಾಂಪ್ಲೆಕ್ಸ್ ನಂಬರ್ ಅನ್ನೋ ಒಂದು ಚಾಪ್ಟರ್ಗೆ ಮೂಲವಾಗಿ ಶುರುವಾಗಿತ್ತು. ಅದಾದಮೇಲೆ ಕಾಂಪ್ಲೆಕ್ಸ್ ನಂಬರ್ ಬೆಳ್ಕೊಂಡೋಯ್ತು. ಆಯ್ತಾ? ಸೊ ಕಾಂಪ್ಲೆಕ್ಸ್ ನಂಬರ್ ಕ್ರಿಯೇಟ್ ಆಗಿದ್ದೆ ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲಿ ನೆಗೆಟಿವ್ ರೂಟ್ ಬಂದಾಗ ಏನು ಮಾಡಬೇಕು ಅಂದರೆ ಡಿಟರ್ಮಿನೆಂಟ್ ನೆಗೆಟಿವ್ ಆದಾಗ ಏನು ಮಾಡಬೇಕು ಅನ್ನೋದ್ರಿಂದನೇ ಪ್ರಾರಂಭ ಆಗಿದೆ. ಎನಿವೆ, ಸೊ ಇಲ್ಲಿ ನಮ್ಗೆ ಏನು ಬರೀತು 1/x² + x + 1 ಅಂತ ಆಯ್ತು. ಆಯ್ತಾ? ಈ x² + x + 1 ಇದೆಯಲ್ಲ, ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರೆ the graph is like this. It will never meet x-axis. It will meet y-axis somewhere. X-axis ಇಲ್ವೇ ಇಲ್ಲ. y-axis ಭೇಟಿ ಆದ್ರೂ ಒಂದೇ, ಭೇಟಿ ಆಗದಿದ್ರು ಒಂದೇ. ಆಯ್ತಾ? ಸೊ ಇಲ್ಲಿ ನಾವು ಇದ್ರದ್ದು ಮಿನಿಮಮ್ ವ್ಯಾಲ್ಯೂ ಸಿಗ್ತದೆ ನಮಗೆ. ಎನಿವೆ, ಇಲ್ಲಿ ನೋಡಿ x² + x + 1 ಇದೆಯಲ್ಲ, ಇದನ್ನ ನಾನು ಮಾಡ್ತೀನಿ x + 1/2 ಹೋಲ್ ಸ್ಕ್ವೇರ್ -1/4 + 1. ಹೌದಾ? ಏನಾಯ್ತು? 3/4. x + 1/2 ಹೋಲ್ ಸ್ಕ್ವೇರ್ +3/4 ಹೌದಾನೆ? ಸೊ 3/4 is the minimum value because when x is equal to -1/2 you will get 3/4. ಹೌದಾನೆ? ಸೊ ಮಿನಿಮಮ್ ವ್ಯಾಲ್ಯೂ ಈಸ್ 3/4. ಹೌದಾನೆ? ಸೊ 3/4. ಆಮೇಲೆ ಇವಾಗ ಇದ್ರದ್ದು ನಮ್ಗೆ ಇದನ್ನ f(x) ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ x² + x + 1 ಇನ್ಫಿನಿಟಿ ಆಗ್ಬಿಟ್ರೆ, ಅಫ್ಕೋರ್ಸ್ ಈ ಗ್ರಾಫ್ ಇನ್ಫಿನಿಟಿ ತನಕ ಹೋಗ್ತಾ ಇರುತ್ತೆ, ಇನ್ಫಿನಿಟಿ ಆದಾಗ 1/1 + 1/0 is the minimum value when x² + x + 1 is infinity. ಆಮೇಲೆ ಅಕಸ್ಮಾತ್ ಏನಾದ್ರು ರೈಟ್ ಇದ್ರದ್ದು ಮಿನಿಮಮ್ ವ್ಯಾಲ್ಯೂ ಅನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಏನಾಗುತ್ತೆ? 1 + 1 + 1/3/4. ಯಾಕಂದ್ರೆ ಮಿನಿಮಮ್ ವ್ಯಾಲ್ಯೂ ಇದು ಒಂದು ಲಿಮಿಟ್ ಆದ್ರೆ ಇದು ಇನ್ನೊಂದು ಲಿಮಿಟ್ ಆಗುತ್ತೆ. ಆದ್ರೆ ಇನ್ಫಿನಿಟಿನ ಕನ್ಸಿಡರ್ ಮಾಡ್ಕೊಂಡಿರೋದ್ರಿಂದ ಇದನ್ನ ಓಪನ್ ಬ್ರಾಕೆಟ್ ಅಲ್ಲಿ ಇಟ್ಕೋಬೇಕಾಗುತ್ತೆ. 1 + 1 ಅಂತಂದ್ರೆ ಇದು 1 ಉಳ್ಕಂತು. 3/4 + 1 ಅಂದ್ರೆ 1 + 4/3 7/3 ಆಯ್ತು. ಆಯ್ತಾ? ಸೊ ಕ್ಲೋಸ್ಡ್ 7/3 ಓಪನ್ 1. ಸೊ y belongs to. ಸೊ ಇನ್ನೊಂದ್ಸತಿ ಹೇಳ್ತೀನಿ, ಕೇರ್ಫುಲ್ ಆಗಿ ನೋಡ್ಕೋಪ. x² + x + 1/x² + x + 1 + 1/x² + x + 1 ಆಯ್ತು. 1 + 1/x² + x + 1. ಸೊ x² + x + 1 ನಾನು x + 1/2 ಹೋಲ್ ಸ್ಕ್ವೇರ್ + 3/4 ಆಯ್ತು. ಸೊ ಇದ್ರದ್ದು ವ್ಯಾಲ್ಯೂ ರೈಟ್ 1/x + x + 1/2 ಹೋಲ್ ಸ್ಕ್ವೇರ್ + 3/4. x is equal to -1/2 ಹಾಕಿದಾಗ 3/4. The minimum value of this is 3/4. ಇದು ಡಿನಾಮಿನೇಟರ್ ಇರೋದ್ರಿಂದ ಯಾವಾಗ ಇದಕ್ಕೆ ಮಿನಿಮಮ್ ಬರುತ್ತೆ ಅವಾಗ ಇದಕ್ಕೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರ್ತದೆ. ಮಿನಿಮಮ್ ವ್ಯಾಲ್ಯೂ ಇದರದ್ದು ಮಿನಿಮಮ್ 3/4. ಆದ್ರಿಂದ ಫಂಕ್ಷನ್ ಮ್ಯಾಕ್ಸಿಮಮ್ ವ್ಯಾಲ್ಯೂ 1 + 1/3/4. ಹೌದಾನೆ? ಸೊ 7/3 ಆಯ್ತು. ಹಾಗಿದ್ರೆ ಇದ್ರದ್ದು ಮ್ಯಾಕ್ಸಿಮಮ್ ವ್ಯಾಲ್ಯೂ 7/3 ಬಂತಲ್ವಾ? ರೈಟ್. ಇದ್ರದ್ದು ಮಿನಿಮಮ್ ವ್ಯಾಲ್ಯೂ 1 + 1/0 1/∞ ಆಕ್ಚುಲಿ 0 ಆಗುತ್ತೆ. ಹೌದು, ಇನ್ಫಿನಿಟಿ, ಸಾರಿ 0 ಅಂತ ಬರ್ತದೆ. ಸೊ ಇದನ್ನ ಇನ್ಫಿನಿಟಿ ಅಂತ ಯಾಕೆ ಯಾಕಂದ್ರೆ ಇದು ಮೇಲೆ ಹೋಗ್ತದೆ ನೋಡಿ, ಗ್ರಾಫ್ ಇಲ್ಲಿ ಹೋಗ್ತದೆ, ಹಿಂಗ್ ಹೋಗ್ತದೆ, ಹಿಂಗ್ ಹೋಗ್ತಾನೆ ಇರುತ್ತೆ. ದಾಟಿ ದಿವಿಗೆ ಕ್ಲಾಸಸ್ ಪ್ರೈವೇಟ್ ಲಿಮಿಟೆಡ್ ದಾಟ್ ಹೊರಗುತ್ತೆ ಅಲ್ವಾ? ಸೊ 1 + 1/∞ 1/0 1 + 0 1 + 0 1 + 0 is 1 1,7. ಅರ್ಥ ಆಯ್ತಾ? ಸೊ ವಿದ್ಯಾರ್ಥಿಗಳೇ, ನಾನು ಏನು ಕಾನ್ಸೆಪ್ಟ್ ಅನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಇದು ಯಾವುದು ನಿಮ್ಮ PUC CET ಮಟ್ಟದಲ್ಲಿಲ್ಲ. ಇದೆಲ್ಲ JEE ಮೇನ್ಸಿಗೆ ಉಪಯೋಗ ಆಗುವಂಥದ್ದು. ಹಾಗಂತೇಳಿ CET ನಲ್ಲಿ ಕೇಳೋದಿಲ್ಲ ಅಂತಲ್ಲ,
CET ಪ್ರಶ್ನೆ ಪತ್ರಿಕೆ ಹೇಗೆ ಬೇಕಾದ್ರೂ ಇರ್ಬೋದು, ಅತ್ಯಂತ ಸರಳವಾಗಿರ್ಬೋದು, ಅತ್ಯಂತ ಕಾಂಪ್ಲಿಕೇಟೆಡ್ ಆಗಿರ್ಬೋದು. ಅರ್ಥ ಆಯ್ತಾ? Yes, sir. ಸೊ ಹೀಗಾಗಿ ಪ್ರಶ್ನೆ ಪತ್ರಿಕೆಯನ್ನ PUC ಆದ್ರೆ ಹೀಗೆ ಬರ್ತದೆ ಅಂತ ಹೇಳ್ಬೋದು, CET ಆದ್ರೆ ನೀವು ಹಿಂಗ್ ಬರುತ್ತೆ ಹಂಗ್ ಬರುತ್ತೆ ಅಂತ ಹೇಳೋದಕ್ಕೆ ನಿಮ್ಗೆ ಇರೋದಿಲ್ಲ. ಆದ್ರಿಂದ ಸಂಪೂರ್ಣವಾಗಿ ಸನ್ನದ್ಧರಾಗಿರಿ. 98% ತೆಗೆದ ನನ್ನ ಒಬ್ಬ ವಿದ್ಯಾರ್ಥಿ ಅಂದ್ರೆ ನಮ್ಮೂರಿನ ಒಬ್ಬ ವಿದ್ಯಾರ್ಥಿಗೆ 29,000 ರ್ಯಾಂಕ್ ಬಂದಿದೆ. PUC 98%, 29,000 ರ್ಯಾಂಕ್. ಯಾಕೆ ಅಂತ ಹೇಳಿದ್ರೆ CET ಪ್ರಿಪೇರ್ ಆಗಿಲ್ಲ, ಮತ್ತೆ ಅದರಿದ್ರೆ ಶಾರ್ಟ್ಕಟ್ಗಳ ಬೆನ್ನೆ ಹಿಂದೆ ಬಿದ್ದು ಅವರು ಯಾರು ಏನು ಕಲಿಸಿದ್ರು ಗೊತ್ತಿಲ್ಲ, ಶಾರ್ಟ್ಕಟ್ ಅದೊಂದು ಬುಕ್ ಇಟ್ಕೊಬಿಟ್ಟಿದ್ದ, ಲಿಸ್ಟ್ ಆಫ್ ಶಾರ್ಟ್ಕಟ್ಸ್ ಅಂತೇಳಿ. ನಾನು ಹೇಳಿದೆ ಇದು ನೋಡ್ಬಿಟ್ಟಲ್ಲ, ಇದನ್ನ ಕಲಿಸಿದ್ಬಿಟ್ಟಿಗೆ ಎಸಿಯೋ ಅಂತ. ಇಲ್ಲ ಮಮ್ಮ ಅದು ಇಂಪಾರ್ಟೆಂಟು ಅಂತ ತಗೊಂಡೋಗಿ ಪರೀಕ್ಷೆಗೆ ಅಂದರೆ 29,000 ರ್ಯಾಂಕ್ ಬಂತು. ಇಟ್ಕೊಂಡು ಏನು ಮಾಡ್ತೀವಿ ಅದನ್ನು? 98% ತೆಗೆದ್ಮೇಲೆ ಏನು 1,000 2,000 ರ್ಯಾಂಕ್ ಬರಬೇಕು. ಏನು ಮಾಡೋಕ್ಕಾಗಲ್ಲ, ಹಣೆ ಬರಗಳು. ಆಯ್ತಾ? ತುಂಬ ಜನ ಮಕ್ಕಳು ಬದುಕು ಹಾಳು ಮಾಡ್ಕೊಂಡ್ಬಿಟ್ರು. ಮುಂದಿನ ಕ್ವಶನ್ ಓದು. The range of the function f of x is equal to x square minus x divided by x square plus 2x is. ಮೊದಲನೇದು ಡಿನಾಮಿನೇಟರ್ 0 ಆಗಬಾರ್ದು, ಹೌದಾ? It should be greater than 0. ಹೌದು. x² plus 2x should not be 0, ಹೌದಾ? ಹೌದು. Therefore, x into x plus 2 is not equal to 0. Therefore, x is not equal to 0 and minus 2. Yes, sir. ನಾನು ಡೊಮೈನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. x belongs to set of real numbers x at 0, minus 2. ಇಲ್ಲಿ ಯಾಕೆ ಫ್ಲವರ್ ಬ್ರಾಕೆಟ್ ಬರಿತೀವಿ? Excluded ಅಂತ. ಇಲ್ಲ. ಫ್ಲವರ್ ಬ್ರಾಕೆಟ್ ಯಾವಾಗ ಬರಿತೀವಿ ಅಂದ್ರೆ ಯಾವಾಗ ಡಿಸ್ಟಿಂಕ್ಟ್ ವ್ಯಾಲ್ಯೂಸ್ ಇರುತ್ತೆ, 1-2 ವ್ಯಾಲ್ಯೂಸ್ ಇರುತ್ತೆ, ನ್ಯಾಚುರಲ್ ನಂಬರ್ ಬರುತ್ತೆ, ಹೋಲ್ ನಂಬರ್ ಬರುತ್ತೆ. ನ್ಯಾಚುರಲ್ ನಂಬರೇ ಬರ್ಬೇಕಂತೇನಿಲ್ಲ, 3/2 ಬರ್ಬೋದು. ಫ್ಲವರ್ ಬ್ರಾಕೆಟ್ ಯಾವಾಗ ಬರಿತೀವಿ ಅಂದ್ರೆ ಡಿಸ್ಟಿಂಕ್ಟ್ ವ್ಯಾಲ್ಯೂಸ್ ಇದ್ದಾಗ. ಕ್ಲೋಸ್ ಬ್ರಾಕೆಟ್, ಓಪನ್ ಬ್ರಾಕೆಟ್ ಕಂಟಿನ್ಯೂಸ್ ವ್ಯಾಲ್ಯೂಸ್. ಈ ಫ್ಲವರ್ ಬ್ರಾಕೆಟ್ಗೆ ವೆರಿ ಗುಡ್ ಎಕ್ಸಾಂಪಲ್ ಏನು ಗೊತ್ತಾ? ಈ ಫ್ಯಾನ್ಗಳು 2 ಥರ ಇರುತ್ತೆ. ಟಕ್ 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 ಅಂತೇಳಿ 1 2 3 4 5 6 ಅಂತ ಒಂದು 6 5 ಒಂದು ಲೆವೆಲ್ ಇರುತ್ತೆ. ಸ್ಟಾರ್ಟಿಂಗ್ ಇನ್ಫೈನೈಟ್ ರೆಸಿಸ್ಟೆನ್ಸ್ ಇರುತ್ತೆ, ಅವಾಗ 0 ಇರುತ್ತೆ. ಸ್ವಲ್ಪ ಜಾಸ್ತಿ ಮಾಡಿದ್ರೆ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ, ಕರೆಂಟ್ ಫ್ಲೋ ಆಗುತ್ತೆ. ತುಂಬಾ ಜಾಸ್ತಿ ಮಾಡಿದಾಗ ರೆಸಿಸ್ಟೆನ್ಸ್ ತುಂಬಾ ಕಡಿಮೆ ಆಗುತ್ತೆ, ಕರೆಂಟ್ ಜಾಸ್ತಿ ಫ್ಲೋ ಆಗುತ್ತೆ. ಸೊ ಒಂದು 5 6 ಲೆವೆಲ್ ಇರುತ್ತೆ. ಅದು ಡಿಸ್ಕ್ರೀಟ್ ವ್ಯಾಲ್ಯೂಸ್ 1 2 3 4 5 6. ಫ್ಲವರ್ ಬ್ರಾಕೆಟ್ 1 2 3 4 5 6. ಇನ್ನೊಂಥರ ಇರುತ್ತೆ ನಿಮಗೆ, ಈ ರೇಡಿಯೋ ನಾಬ್ ಇರುತ್ತಲ್ಲ, ಆ ಥರ ನೀವು ಎಷ್ಟಕ್ಕೆ ಬೇಕಾದ್ರೆ ನಿಲ್ಲಿಸ್ಕೋಬಹುದು. ಅದು ಕಂಟಿನ್ಯೂಸ್ ವ್ಯಾಲ್ಯೂಸ್. ಕಂಟಿನ್ಯೂಸ್ ವ್ಯಾಲ್ಯೂಸ್ ನಿಮಗೆ ಓಪನ್ ಬ್ರಾಕೆಟು, ಕ್ಲೋಸ್ ಬ್ರಾಕೆಟು ಥರ. ಇದೇನಿದೆ ಇದು ಫ್ಲವರ್ ಬ್ರಾಕೆಟ್. ಫ್ಲವರ್ ಬ್ರಾಕೆಟ್ ಡಿಸ್ಟಿಂಕ್ಟ್ ವ್ಯಾಲ್ಯೂಸ್, ಫಿಕ್ಸ್ಡ್ ವ್ಯಾಲ್ಯೂಸ್. ಈಗ ಸ್ಟೆಪ್ ಫಂಕ್ಷನ್ 1 2 3 4 5, ಅದೇ y is equal to x, ಇಟ್ಸ್ ಅ ಕಂಟಿನ್ಯೂಸ್ ವ್ಯಾಲ್ಯೂಸ್. ಆಯ್ತಾ? ಸೊ ಇಲ್ಲಿ x belongs to set of real numbers minus 0, minus 2 ಆಯಿತು. ಓಕೆ, ಇಲ್ಲಿ ನೋಡಿ ಈಗ y ಬರೀತೀನಿ ನೋಡಪ್ಪ. y is equal to x into x minus 1 divided by x into x plus 2. x ಕ್ಯಾನ್ಸಲ್ ಮಾಡಿದ್ದೀನಿ. ಏನ್ ಕಂಡೀಷನ್ ಬರೀಬೇಕು x ಕ್ಯಾನ್ಸಲ್ ಮಾಡಿದಾಗ? It's not equal to 0. ವೆರಿ ಗುಡ್, ಪರ್ಫೆಕ್ಟ್. ಅಂಡ್ ಆಫ್ ಕೋರ್ಸ್ ಈಗಾಗಲೇ x ನಾಟ್ ಈಕ್ವಲ್ ಟು 0 ತಗೊಂಡಿರೋದ್ರಿಂದ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಈ ಕಡೆ ಮಲ್ಟಿಪ್ಲೈ ಮಾಡ್ಕೋತೀನಿ. yx plus 2y is equal to x minus 1. ಹೌದಾನೆ? ರೈಟ್. ಸೊ ಇದನ್ನ ರೀಅರೇಂಜ್ ಮಾಡ್ಕೊಳ್ಳಿ. ರೈಟ್, yx ಈ ಕಡೆಗೆ ಹಾಕೊಳ್ಳಿ. ಏನಾಗುತ್ತೆ? x minus yx, ಹೌದಾನೆ? is equal to 2y plus 1. ಹೌದಾ? Therefore x into 1 minus y, ಹೌದಾನೆ? is equal to 2y plus 1. x into 1 minus y ಬರುತ್ತಲ್ಲ, 1 minus y ನ ಡಿನಾಮಿನೇಟರ್ಗೆ ಹಾಕೊಳ್ಳಿ. ಸೊ ಇಲ್ಲಿ ನೋಡಿ, ಇವಾಗ ಏನಾಯ್ತು, ಇದ್ರದ್ದು ಡೊಮೈನ್ ಬರೆಯಕ್ಕೆ ಟ್ರೈ ಮಾಡೋಣ. ಇಲ್ಲಿ y should not be equal to 1. y should not be equal to 1, ರೈಟ್? ಸೊ y1 ಇರಬಾರ್ದು, ಯಾಕಂದ್ರೆ y1 ಅಂದ್ರೆ ಇನ್ಫಿನಿಟಿ ಆಗಿಬಿಡುತ್ತೆ. ರೈಟ್, y1 ಹಾಕಿದಾಗ ಇನ್ಫಿನಿಟಿ ಆಗಿಬಿಡುತ್ತೆ. ರೈಟ್, x ಏನಾಗಿರಬಾರ್ದು? x should not be 0. ಕರೆಕ್ಟ್. ಸೊ x 0 ಹಾಕಂಗಿಲ್ಲ, y minus 1/2 ಆಗ್ಬೋದಾ? x is equal to 0 ಆಗ್ತಾಗ ಏನಾಗುತ್ತೆ? x is equal to 0 ಹಾಕಂಗಿಲ್ಲ ಫಸ್ಟ್ ಆಫ್ ಆಲ್. ರೈಟ್,
ಸೊ ಇಲ್ಲಿ ನೀವು ಇದಕ್ಕೆ ಡೊಮೈನ್ ಬರ್ಕೊಂಡು ಹೋದ್ರೆ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ವೈ ಬಿಲಾಂಗ್ಸ್ ಟು ಇದ್ರ ಡೊಮೈನ್ ರೇಂಜ್ ನಮಗೆ ಆಕ್ಚುಲಿ ವೈ ಬಿಲಾಂಗ್ಸ್ ಟು ಸೆಟ್ ಆಫ್ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ 1 when x is equal to 0 y ಏನಾಗುತ್ತೆ It's equal to 0. y ಏನಾಗುತ್ತೆ 2y plus 1 ನೋಡಿ 2y plus 1 when x is 0 that x is 0 2y plus 1 is equal to 0 y is equal to minus 1 by 2 ಆಯ್ತು ಹೌದು. x 0 ಆಗಬಾರ್ದು ಅಂತ ಹೇಳಿದ್ರೆ 2y plus 1 0 ಆಗಬಾರ್ದು y should not be equal to minus 1 by 2 Yes, sir. ಅರ್ಥ ಆಗ್ತಾ ಇದೆಯಾ Yes, sir. ಆಮೇಲೆ ಇನ್ನೊಂದು ಹೇಳಿದ್ದೆ ನಾನು -2 ಆಗಬಾರ್ದು ಅಂತ x -2 ಆದಾಗ ಏನಾಗುತ್ತೆ ನೋಡಿ ಅದನ್ನ ನೀವೇ ವೆರಿಫೈ ಮಾಡ್ಕೊಳ್ಳಿ Sir. x -2 ಆದಾಗ ಏನಾಗುತ್ತೆ ಅಂತ ಹೇಳಿ ಬಹುಶಃ ನನ್ನ ಪ್ರಕಾರ ಆಪ್ಷನ್ ಎ ಕರೆಕ್ಟ್ ಅಂತ ಅನ್ಸುತ್ತೆ ಸೊ ಇಟ್ ಈಸ್ ಅಪ್ ಟು ಯು ಟು ಅಂಡರ್ಸ್ಟ್ಯಾಂಡ್ ನೆಕ್ಸ್ಟ್ ಕ್ವಶನ್ Given that y is equal to 2x divided by x squared plus 1, x belongs to R. The complete set of values of y is given by. ನೋಡಪ್ಪ ಈಗ ಒಂದು ಕಾನ್ಸೆಪ್ಟ್ ಅನ್ನ ಹೇಳ್ಕೊಡ್ತೀನಿ ಏನದು a ಪ್ಲಸ್ ಬಿ ಬೈ 2 ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ರೂಟ್ ಆಫ್ ಎ ಬಿ ಅಂತ ಏನಾದ್ರು ನೆನಪಿದ್ಯಾ ಏನಾದ್ರು ಕಲ್ತಿದ್ದಿದ್ದು Sequence and Series ಅಲ್ಲಿ ಏನಿದು ಎ ಎಮ್ ಆಫ್ 2 ನಂಬರ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಜಿ ಎಮ್ ಆಫ್ 2 ನಂಬರ್ಸ್ ಇಲ್ಲಿ ಎ ಜಾಗದಲ್ಲಿ ಎಕ್ಸ್ ಸ್ಕ್ವೇರ್ ಬರೀತೀನಿ ಬಿ ಜಾಗದಲ್ಲಿ 1 ಬರೀತೀನಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ 2 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಇಂಟು 1 ಹೌದಾ ಆದ್ರಿಂದ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ 2 ಆರ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2x ಅಂದ್ರೆ 2x by x square plus 1 is greater than equal to lesser than or lesser equal than to equal 1 ಹೌದಾನೆ Yes. 2x by x square plus 1 lesser than or equal to 1 ಅಂತ ಹೇಳಿದ್ರೆ y belongs to something comma 1 because lesser than or equal to 1 ತಾನೆ so y is 2x by x square plus 1 this should be lesser than or equal to 1 ಸೊ ಇದೇ ದಾರಿಯಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ ತಗೊಂಡು ಪ್ರೂವ್ ಮಾಡಿದ್ರೆ -1 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು -1 ಬರುತ್ತೆ ಎಲ್ಲಿತ್ತದು ಅದೆಲ್ಲಿತ್ತು ನೋಡಿ ಇಲ್ಲಿ ಏನ್ ಮಾಡ್ಕೊಂಡ್ವಿ ಗೊತ್ತಾ ಮಾಡ್ ಎಕ್ಸ್ ಅಂತ ಬರಿಬೇಕಾಗಿತ್ತು ಇದನ್ನ ಯಾಕೆ ನೆನ್ಪಿಟ್ಕೊಳ್ಳಿ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಈಸ್ ನಾಟ್ ಎಕ್ಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಈಸ್ ಆಕ್ಚುಲಿ ಮಾಡ್ ಎಕ್ಸ್ ಪಾಸಿಟಿವ್ ತಗೊಂಡು ನಾವು ಇದನ್ನ ಮಾಡಿದ್ವಿ ನೆಗೆಟಿವ್ ತಗೊಂಡು ನೀವು ಮಾಡಿ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು -1 ಬರ್ತದೆ ವೈ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು -1 ಬರುತ್ತೆ yes sir. ಸಿ ಎಕ್ಸ್ ಕ್ಯಾನ್ ಬಿ ಬೋತ್ ಪಾಸಿಟಿವ್ ಅಂಡ್ ನೆಗೆಟಿವ್ ಅರ್ಥ ಆಯ್ತಾ Yes, sir. ಸೊ Yes. If f and g are real functions defined by f of x is equal to x squared plus 7 and g of x is equal to x plus y, then find f of -2 plus g of -1. ಎಫ್ ಆಫ್ -2 ಪ್ಲಸ್ ಜಿ ಆಫ್ -1 -2 ಸ್ಕ್ವೇರ್ ಪ್ಲಸ್ 7 ಪ್ಲಸ್ ಆಫ್ -1 ಪ್ಲಸ್ 5 ಹೌದಾನೆ Yes sir. -2 ಸ್ಕ್ವೇರ್ ಪ್ಲಸ್ 7 ಪ್ಲಸ್ -1 ಪ್ಲಸ್ 5 Yes. ಸಿಂಪ್ಲಿಫೈ ಮಾಡ್ಕೊಳ್ಳಿ 15 ಬರುತ್ತಪ್ಪ Yes sir. 15 Yes, sir. Find the domain and the range of the real function f defined by f of x is equal to mod of x minus 1. ಈಗ ಇದನ್ನ ನಿನಗೆ ಎಕ್ಸ್ಪ್ಲೈನ್ ಮಾಡಕ್ ಮುಂಚೆ ಇದೊಂದು ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ ನೋಡಿ Yes, sir. ಆಯ್ತಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು ಏನಪ್ಪಾ ಇದು ಅಂತ ಹೇಳಿದ್ರೆ y ಇಸ್ ಈಕ್ವಲ್ ಟು ಮಾಡ್ ಎಕ್ಸ್ ಇದ್ರದ್ದು ಗ್ರಾಫು ಇದ್ರ ಡೊಮೈನು ರೇಂಜು ಎರಡು ಫಸ್ಟ್ ಕಲಿಸ್ಕೊಡ್ತೀನಿ y ಇಸ್ ಈಕ್ವಲ್ ಟು ಮಾಡ್ ಎಕ್ಸ್ ಈಸ್ ಅಫ್ಕೋರ್ಸ್ ವಿ ಶೇಪ್ ಕರ್ವ್ ತಾನೆ ಹೌದು ವಿ ಶೇಪ್. ಓಕೆ ಈ ಆಂಗಲ್ ಏನು ಥೀಟಾ ಏನು ಗುರು 45 ಡಿಗ್ರಿ Okay. ಬಿಕಾಸ್ ದಿಸ್ ಇಸ್ y ಇಸ್ ಈಕ್ವಲ್ ಟು ಎಕ್ಸ್ Yes sir. ಈ ಆಂಗಲ್ ಏನು ಅದೇ 40. ವೆರಿ ಗುಡ್ 45 ಡಿಗ್ರಿ ಯಾಕೆ ಇದು y ಇಸ್ ಈಕ್ವಲ್ ಟು ಮೈನಸ್ Minus x. ಈ ಆಂಗಲ್ ಏನು ಪರವಾಗಿಲ್ಲ ಟ್ರೈ ಮಾಡಿ 45. 90 ಡಿಗ್ರಿ 90 degree. ಯಾಕಂದ್ರೆ ಇದು 45 ಅಲ್ವಾ ಹೌದು. ಇದು 45 ಅಂದ್ರೆ ಇದು 45 ಹೌದು. ಇದು 45 ಅಂದ್ರೆ ಇದು 45 45 ಪ್ಲಸ್ 45 45 ಆಕ್ಚುಲಿ ನಾನು ಬೇಕಂತ ಹೀಗೆ ಬರಿಬೇಕಾಗಿತ್ತು ಬರೀಲಿಲ್ಲ ನಾನು ಬರೆದ್ರೆ ನೀನು ಯಾಕಂದ್ರೆ ಎರಡು ವ್ಯಾಲ್ಯೂಸ್ ಇದೆ 90 ಡಿಗ್ರಿ ಆಗಲೇಬೇಕು ಓಕೆ ಫೈನ್ ಸೊ ಇಲ್ಲಿ ಡೊಮೈನ್ ಏನು ನೋಡಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ
the graph is in first quadrant plus plus. ಹೌದು Graph is in second quadrant minus plus. ಹೌದು So x can be a negative value, ಹಾ. x can be a positive value, Set value. x can be 0. Zero. ಆದ್ರಿಂದ x belongs to real number. ಹೌದು Y is positive, Yes. y is positive, and y is 0. Zero. Therefore, y belongs to R. R plus Yes, sir. union Yes. 0. ಈಗ ಶಿಫ್ಟ್ ಮಾಡೋಣ ಇದನ್ನ ಒಂಚೂರು ಬಲಗಡೆಗೆ, ಓಕೆ ಸ್ವಲ್ಪ ರೈಟ್ ಸೈಡಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಓಕೆ ಈಗ ಇಲ್ಲಿಗೆ ಶಿಫ್ಟ್ ಮಾಡಿದೆ, 1 ಯೂನಿಟ್ ಶಿಫ್ಟ್ ಮಾಡಿದೆ ಅಂತ ಇಟ್ಕ, ಹಾಂ ರೈಟ್? ಹ್ಮ್. ಸೊ ಅವಾಗ y is equal to mod of x ಬದಲು x minus 1 ಅಂತ ಅಂದ್ರೆ ಬರೀಬೇಕು. ಒನ್ One- ಯೂನಿಟ್ ಶಿಫ್ಟ್ ಬಲಗಡೆಗೆ ಶಿಫ್ಟ್ ಆದಾಗೆಲ್ಲ ನೀವು x minus 1 ಆಗುತ್ತೆ, ಎಡಗಡೆಗೆ ಶಿಫ್ಟ್ ಆದರೆ ಪ್ಲಸ್ 1. ಓಕೆ ಅರ್ಥ ಆಯ್ತಾ? ಸೊ ಇನ್ನೂ ಒಂದು ಮೆಥಡ್ ಏನಪ್ಪಾ ಅಂದ್ರೆ x minus 1 ಅನ್ನ 0ಗೆ ಈಕ್ವೇಟ್ ಮಾಡಿ, ಹಾಂ ಓಕೆ ಅವಾಗ x ಏನಾಗುತ್ತೆ 1 ಆಗುತ್ತೆ. ಆಗುತ್ತೆ ಸೊ therefore 1, 0 is a vertex. Understood. ಸೊ ಈ ಗ್ರಾಫು ಇಲ್ಲೆಲ್ಲೋ ಪ್ರಾರಂಭ ಆಗಿರೋ ಗ್ರಾಫು ಇಲ್ಲೆಲ್ಲೋ ಹೋಗಿ ಸೇರ್ಕೋತಾ ಇದೆ. ಹೌದು ಸರ್. ಆದ್ರಿಂದ ಕಣ್ಣು ಮುಚ್ಕೊಂಡು x ಬಿಲಾಂಗ್ಸ್ ಟು ರಿಯಲ್ ನಂಬರ್ ಅಂತ ಬರೀಬಹುದು. ಆದ್ರೆ ಅಬ್ಸಲ್ಯೂಟ್ ವ್ಯಾಲ್ಯೂ ಆಗಿರೋದ್ರಿಂದ y ಬಿಲಾಂಗ್ಸ್ ಟು ಪಾಸಿಟಿವ್ ರಿಯಲ್ ನಂಬರ್ ಯೂನಿಯನ್ 0. ಅಥವಾ ಇನ್ನೊಂದು ಮೆಥಡ್ ಇದೆ, y ಬಿಲಾಂಗ್ಸ್ ಟು 0 ಟು ಇನ್ಫಿನಿಟಿ ಇನ್ಕ್ಲೂಡಿಂಗ್ 0 ಎಕ್ಸ್ಕ್ಲೂಡಿಂಗ್ ಇನ್ಫಿನಿಟಿ. ಇದು ಬೇಜಾರಾಯಿತು ಅಂದ್ರೆ y ಬಿಲಾಂಗ್ಸ್ ಟು r ಮೈನಸ್ ಅಂತ ಬರೀರಿ. ಏನಾಯ್ತು ಸರ್? r ಅಂದ್ರೆ ರಿಯಲ್ ನಂಬರ್, ಅದು ಗೊತ್ತು. ಮೈನಸ್ ಮೈನಸ್ ಅಂದ್ರೆ ನೆಗೆಟಿವ್ ರಿಯಲ್ ನಂಬರ್. ಓಕೆ ರಿಯಲ್ ನಂಬರ್ ಅಲ್ಲಿ ನೆಗೆಟಿವ್ ರಿಯಲ್ ನಂಬರ್ ತೆಗೆದ್ರೆ ಏನು ಉಳಿಯುತ್ತೆ? ರಿಯಲ್ ನಂಬರ್ ಅಲ್ಲಿ ನೆಗೆಟಿವ್ ರಿಯಲ್ ತೆಗೆದ್ಬಿಟ್ರೆ ಪಾಸಿಟಿವ್ ರಿಯಲ್ ನಂಬರ್ ಆಮೇಲೆ 0. ಝೀರೋ. ಸೊ ಇಲ್ಲಿ ಏನ್ ಗೊತ್ತಾ, ಇಲ್ಲಿ y ಪಾಸಿಟಿವ್ ಅನ್ನೋದಕ್ಕಿಂತ y ಈಸ್ ನಾನ್ ನೆಗೆಟಿವ್ ಅಂತ ಅನ್ಬೇಕು. ಓಕೆ ನಾನ್ ನೆಗೆಟಿವ್ಗೂ ಪಾಸಿಟಿವ್ಗೂ ಇರೋ ವ್ಯತ್ಯಾಸ ಏನಪ್ಪಾ ಅಂದ್ರೆ, ನಾನ್ ನೆಗೆಟಿವ್ ಅಲ್ಲಿ 0 ಇರ್ಬೋದು, ಆದ್ರೆ ಪಾಸಿಟಿವ್ ಅಲ್ಲಿ 0 ಇರೋದಿಲ್ಲ. ಓಕೆ ಅಂಡರ್ಸ್ಟುಡ್ ಸರ್. ಅರ್ಥ ಈ ಒಂದು ಸಣ್ಣ ಸಣ್ಣ ಸೂಕ್ಷ್ಮಗಳೇ ಇಂಪಾರ್ಟೆಂಟ್. ಹೌದು ಸರ್. ಅರ್ಥ ಆಯ್ತಾ? ಎಸ್ ಸರ್. ಫೈನ್. ಸೊ ನನಗೆ ಇನ್ನೊಂದು ಸಣ್ಣ ಡೌಟು, ಅದಕ್ಕೆ ಕೇಳ್ತೀನಿ. ಫಸ್ಟ್ ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋಣ. ಈ ಕ್ವಶನ್ಗೆ ಆನ್ಸರ್ ಮಾಡು. ಫೈಂಡ್ ದಿ ಡೊಮೈನ್ ಅಂಡ್ ರೇಂಜ್ ಆಫ್ ದಿ ರಿಯಲ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ ಆಫ್ ಎಕ್ಸ್ ಮೈನಸ್ 1. ಗ್ರಾಫ್ ಬರೀಲಾ? ಹಾಂ ಗ್ರಾಫ್ y ಇಸ್ ಈಕ್ವಲ್ ಟು ಮಾಡ್ ಆಫ್ ಎಕ್ಸ್ ಮೈನಸ್ 1. Yes, sir. ಇದು 1, 0. ಹಾಂ ಹೌದು ಹೌದಾನೆ? ಹೌದು 1, 0 ಸೊ ಮಿನಿಮಮ್ ವ್ಯಾಲ್ಯೂ ಏನು? 0. ಝೀರೋ. ಇದು ಇಂಪಾರ್ಟೆಂಟ್, ಅದು 1 ಅಲ್ಲ, right. ರೈಟ್? Yes. ಸೊ y ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಝೀರೋ. ಓಕೆ ಓಕೆ. ಸೊ ಡೊಮೈನ್ ಈಸ್ ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್. ಹಾಂ ಹೌದು ಇದೇನಪ್ಪ ಕೊಟ್ಟಿದ್ದಾರೆ, ಡೊಮೈನ್ ಅಂಡ್ ರೇಂಜ್ ಆಫ್, ಅದೇನು ಒಂದು ಆನ್ಸರ್ ಕೊಟ್ಕೊಂಡಿರ್ತಾರೆ, ತಲೆ ಕೆಚ್ಕೊಳ್ಳೋದು ಬೇಡ, ರೈಟ್? ಸೊ ಐ ಆಮ್ ನಾಟ್ ಬಾದರ್ಡ್ ಅಬೌಟ್ ದ ಆನ್ಸರ್. y ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ದಿಸ್ ಈಸ್ ರೇಂಜ್. ಸೊ ಎಕ್ಸ್ ಬಿಲಾಂಗ್ಸ್ ಟು ಆರ್ ಈಸ್ ಡೊಮೈನ್. ಓಕೆ ಸೊ ನಾನೊಂದು ಕ್ವಶನ್ ಕೇಳ್ತೀನಿ. ಕ್ವಶನ್, y ಈಸ್ ಈಕ್ವಲ್ ಟು mod ಆಫ್ ಎಕ್ಸ್ ಮೈನಸ್ 4 ಪ್ಲಸ್ 7. ಹಾಂ ಓಕೆ ರೈಟ್ ಇಟ್ಸ್ ಡೊಮೈನ್ ಅಂಡ್ ರೇಂಜ್. ಏನ್ ಮಾಡೋಣ ಅಂತ ಹೇಳ್ಕೊಡ್ತೀವಿ. ಫಸ್ಟ್ ಗ್ರಾಫ್ ಬರೆಯೋಣ. ವರ್ಟೆಕ್ಸ್ ಕಂಡುಹಿಡಿಬೇಕು. 4, 0 ಬರ್ತದೆ. ಇಲ್ಲ ನೋಡು ಎಕ್ಸ್ಗೆ 4 ಹಾಕೋಣ. ಹಾಂ ಮಾಡ್ ಒಳಗಡೆ ಏನಿದೆ ಅದಕ್ಕೆ 0 ಮಾಡೋಣ. ಮಾಡ್ ಒಳಗಡೆ ಇರೋದನ್ನ 0 ಮಾಡೋಣ. ಅಂದ್ರೆ ವೆನ್ ಎಕ್ಸ್ ಈಸ್ 4, y ಈಸ್ 0 ಪ್ಲಸ್ 7, 7. 7 ಆಗುತ್ತೆ. ಹೌದು ಸೊ 4, 7, 1, 2, 3, 4, 1, 2, 3, 4, 5, 6, 7. 4, 7 is a vertex, ಅಂಡರ್ಸ್ಟುಡ್. right? The graph is like this. ಎಸ್ ಅಂಡರ್ಸ್ಟುಡ್. So minimum value of that is 7. ಓಕೆ ಅಂಡರ್ಸ್ಟುಡ್. ಅರ್ಥ ಆಯ್ತಾ? Yes, sir. ಸೊ ಇಲ್ಲಿ 2 ಪದ ಬರುತ್ತೆ, ಒಂದು ಮಿನಿಮಾ ಮತ್ತೆ ಒಂದು ಮಿನಿಮಮ್ ವ್ಯಾಲ್ಯೂ. ಓಕೆ ಮಿನಿಮಾ ಅಂದ್ರೆ ವ್ಯಾಲ್ಯೂ ಆಫ್ ಎಕ್ಸ್, ಓಕೆ ಮಿನಿಮಮ್ ವ್ಯಾಲ್ಯೂ ಇಸ್ ವ್ಯಾಲ್ಯೂ ಆಫ್ ವೈ. ಓಕೆ ಸೊ ಫಾರ್ ಎಕ್ಸಾಂಪಲ್ ನೀನು ಅವತ್ತು ಹೇಳಿದೆ ಸೋಷಿಯಲ್ ನಂಗೆ 88 ಬಂತು. ಹೌದು. ಸೊ ನಿಂದೊಂದು ರಿಜಿಸ್ಟ್ರೇಷನ್ ನಂಬರ್ ಇದೆ, 10th ರಿಜಿಸ್ಟ್ರೇಷನ್ ನಂಬರ್ ಇದೆಯಾ? ಏನಾವುದು ಅನ್ಕರಣ, 431 ಅನ್ನೋ ಒಂದು ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ನಂಬರ್ ಇರೋ ವಿದ್ಯಾರ್ಥಿಗೆ 88 ಬಂದಿದೆ. ಹೌದಾ? ಸೊ ಇದು ವ್ಯಾಲ್ಯೂ ಆಫ್ ಎಕ್ಸ್, ಇದು ವ್ಯಾಲ್ಯೂ ಆಫ್ ವೈ, ಇದು ನಿನ್ ರೇಂಜ್, ಹಾಂ ಹೌದು. ಇದು ನಿನ್ ಡೊಮೈನ್. ಡೊಮೈನ್. ಅರ್ಥ ಆಯ್ತಾ? ಅಂದ್ರೆ ಇದು ಮಿನಿಮಾ, ಇದು ಮಿನಿಮಮ್ ವ್ಯಾಲ್ಯೂ, ಅಥವಾ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ 4 is minima and 7 is minimum value. ಅಂಡರ್ಸ್ಟುಡ್ ಸರ್. ರೈಟ್? ಸೊ ಫೈನ್. ಸೊ ಈ ಥರ ನೀವು ಗ್ರಾಫಿಕಲ್ ಆಗಿ ಅರ್ಥ ಮಾಡ್ಕೊಂಡ್ರೆ ಏನು ಬೇಕಾದ್ರೂ ಮಾಡ್ಬೋದು ಬದುಕಲ್ಲಿ. ನೆಕ್ಸ್ಟ್ ಕ್ವಶನ್. Find the domain and range of function f of x is equal to 2x square minus y.
y is equal to 2x square minus 1. 1 ಅಂತಿದೆ. ಹಾಂ ನೀವು ಹೆಂಗ್ ಬೇಕಾದ್ರೆ ಮಾಡ್ಬೋದು, ಬೇಕಾದ್ರೆ ಇದನ್ನ ರೂಟ್ ಟು ಎಕ್ಸ್ ಹಿಂಗೆ ಬರ್ಕೊಬ್ರಾ, ರೂಟ್ ಟು ಎಕ್ಸ್ ಮೈನಸ್ 1 ಇಂಟು ರೂಟ್ ಟು ಎಕ್ಸ್ ಪ್ಲಸ್ 1 ತಿರ್ಗಾ ಬರೀತೀನಿ, ಗಲೀಜಾಗಿದೆ. ರೂಟ್ ಟು ಎಕ್ಸ್ ಮೈನಸ್ 1 ಇಂಟು ರೂಟ್ ಟು ಎಕ್ಸ್ ಪ್ಲಸ್ 1 ಆಯಿತು. ಹಾಂ ಆಯ್ತಾ? ಸೊ ಇಟ್ ಈಸ್ ಎ ಕ್ವಾಡ್ರಾಟಿಕ್ ಇಕ್ವೇಶನ್, ಹೌದಲ್ವಾ? ಪ್ಯಾರಾಬೋಲಾ. ಹೌದು. ಸೊ ವೆನ್ ಎಕ್ಸ್ ಇಸ್ ಈಕ್ವಲ್ ಟು 1 ಬೈ ರೂಟ್ 2 ಇಟ್ ಈಸ್ 0. 0. x is equal to minus 1 by root 2 also it is 0. ಹೌದು. Minus 1 by root 2 plus 1 by root 2. ನೀವು x ಗೆ ಬೇಕಾದ ವ್ಯಾಲ್ಯೂ ಕೊಡ್ರಪ್ಪ, ಅಲ್ವಾ? x belongs to set of real numbers is domain. Understood. ಓಕೆ, ಇವಾಗ ರೇಂಜ್ ಅನ್ನ ಕಂಡುಹಿಡಿಬೇಕು. ರೇಂಜ್ ಹೇಗೆ ಗೊತ್ತಾ? ಇದೆರಡು ಇದೆಯಲ್ಲ ಇಲ್ಲಿ, ಇದೆರಡರದ್ದು ಮಿಡ್ ಪಾಯಿಂಟ್ ಏನು? ಮೈನಸ್ 1 ಬೈ ರೂಟ್ 2 ಪ್ಲಸ್ 1 ಬೈ ರೂಟ್ 2. ಇಲ್ಲಿ ನೋಡಿದ್ರು ಮೈನಸ್ 1 ಬೈ ರೂಟ್ 2 ಪ್ಲಸ್ 1 ಬೈ ರೂಟ್ 2 ಮಿಡ್ ಪಾಯಿಂಟ್ ಏನು? ಎರಡನ್ನು ಆಡಿ 2 ಇಂದ ಡಿವೈಡ್ ಮಾಡಿ 0 ಹಾಕಿದಾಗ y ಏನಾಯ್ತು? ಈ ನೆಗೆಟಿವ್ ಏನ್ ಬಂತು? ಸಿ ಲೆಟ್ ಅಸ್ ಪುಟ್ x is equal to 0 ಹಿಯರ್. y ಏನಾಯ್ತು? -1. 0, -1 ಈಸ್ ಮಿನಿಮಾ ಈಸ್ 0, ಮಿನಿಮಮ್ ವ್ಯಾಲ್ಯೂ ಇಸ್ -1. ಅಂದ್ರೆ y ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು -1. ಅಂದ್ರೆ y belongs to 1 to infinity is the range. ಇದು ಹೀಗೆ ಮಾಡ್ಬೇಕಂತ ಏನಿಲ್ಲ. ನೀ 2 ಕಾಮನ್ ತೆಗೆದು ನೋಡಿ, ಹೀಗೂ ಮಾಡ್ಬೋದು. y is equal to 2 ಕಾಮನ್ ತೆಗೆದು x square minus 1 by 2 ಅಂತ ಬರೆದು ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಕೂಡ ಮಾಡ್ಬೋದು. ಸೊ y is equal to 2 ಹೊರಗಡೆ ಇದೆ, x ಮೈನಸ್ 0 ಮೈನಸ್ 1 by 2 ಅಂತ ಹಾಕೊಂಡು ಮಾಡಿ, ಅಥವಾ x ಗೆ 0 ಕೊಟ್ಟಾಗ 2 ಇಂಟು 1 by 2 -1 ಅದನ್ನ ಹಾಕೊಂಡು ಮಾಡ್ಬೋದು. ಆಯ್ತಾ? ಎಷ್ಟೊಂದು ಮೆಥಡ್ ಇದೆ. ಈವನ್ ನೀವು ಮ್ಯಾಕ್ಸಿಮಮ್ ಮಿನಿಮಮ್ ಅಂತ ಇರುತ್ತೆ, ಸೆಕೆಂಡ್ ಇಯರ್ PUC ಬರುತ್ತೆ, ಅದನ್ನ ಹಾಕೊಂಡು ಮಾಡಿ, ಗ್ರಾಫ್ ಹಾಕೊಂಡು ಮಾಡಿ, ಬೇಕಾದಾಗ ಮಾಡಿ. ಗ್ರಾಫ್ ಹಿಂಗೆ ಹಾಕಬೇಕು ಅಂತ ಏನಿಲ್ಲ, ಬೇರೆ ಥರನೂ ಹಾಕೋಬಹುದು. ರೈಟ್? ಸೊ ಫೈನ್. ಸೊ ಆಮೇಲೆ ಇನ್ನೂ ಕಾಮನ್ ಸೆನ್ಸ್, ಶಾರ್ಟ್ ಕಟ್. ಆಫ್ಕೋರ್ಸ್ ಈ ದೇಶಕ್ಕೆ ಶಾರ್ಟ್ ಕಟ್ ಭಾಳ ಇಂಪಾರ್ಟೆಂಟ್ ಅಪ್ಪ. ನೋಡಪ್ಪ, y is equal to 2x square minus 1. ಶಾರ್ಟ್ ಕಟ್ ಹೇಳ್ತಾ ಇದ್ದೀನಿ. Put x is equal to 0, y is equal to -1, therefore range is -1 to infinity. ಸಿಂಪಲ್ ಗುರು ಇದೆಲ್ಲ, ಅಲ್ವಾ? 2x square minus 1, put x is equal to 0. ಬಂದ್ಬಿಡ್ತಲ್ಲ. ಆದರೆ ಈ ಕಾನ್ಸೆಪ್ಟ್ ಇಂಪಾರ್ಟೆಂಟ್. ನಿಮ್ಗೆ ಆನ್ಸರ್ ಇಂಪಾರ್ಟೆಂಟಾ, ಮೆಥಡ್ ಆಫ್ ಆನ್ಸರಿಂಗ್ ಇಂಪಾರ್ಟೆಂಟ್ ಅನ್ನೋದೇ ಇಂಪಾರ್ಟೆಂಟ್. ನೋಡಿ, ಒಬ್ಬ ಹಸಿದ ವ್ಯಕ್ತಿಗೆ ಊಟವನ್ನ ಹುಟ್ಟಿಸ್ಕೊಳ್ಳೋದನ್ನ ಕಲಿಸ್ಕೊಡ್ಬೇಕೇ ಹೊರತು ಹಸಿದ ವ್ಯಕ್ತಿಗೆ ಊಟ ಕೊಟ್ರೆ ಆ ಒಂದು ಕ್ಷಣಕ್ಕೆ ಮಾತ್ರ ಆ ವ್ಯಕ್ತಿಗೆ ಉಪಯೋಗ ಆಗ್ತದೆ, ಅಲ್ವಾ? ಅವ್ನು ನಾಳೆ ದಿನ ಹಸುವಾದಾಗ ನಮ್ಮ ಹತ್ರ ಬರ್ಬೇಕಾದ್ರೆ ನಾವಿರ್ಬೇಕಲ್ವಾ? ಶಾರ್ಟ್ ಕಟ್ಗಳನ್ನ ಕಲಿಸೋದು ಒಬ್ಬ ಹಸಿದಿರೋ ವ್ಯಕ್ತಿಗೆ ಊಟ ಕೊಟ್ಟ ಹಾಗೆ. ನಾಳೆ ದಿನ ಅವನ ಊಟವನ್ನು ಅವನೇ ಹುಟ್ಟಿಸ್ಕೊಂಡು ಬದುಕಬೇಕು, ಅದು ಇಂಪಾರ್ಟೆಂಟ್. ಒಬ್ಬ ಗುರುವಿನ ರೆಸ್ಪಾನ್ಸಿಬಿಲಿಟಿ ವಿದ್ಯಾರ್ಥಿಯನ್ನ ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡೋ ರೀತಿಯಲ್ಲಿ ಮಾಡೋದೇ ಒಬ್ಬ ಗುರುವಿನ ರೆಸ್ಪಾನ್ಸಿಬಿಲಿಟಿ. ನಾವೇನು ಮಹಾನ್ ಗುರುಗಳೇನಲ್ಲಪ್ಪ, ನಮಗೂ ಗೊತ್ತಿರೋ ಒಂದು ಕಾನ್ಸೆಪ್ಟ್ಗಳನ್ನ ನಿಮ್ಗೆ ಕಲಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಮುಂದಿನ ಕ್ವಶನ್. Let f of x is equal to mod of mod x minus 1 where x belongs to closed interval 0, 2. Range of the function is. Okay. Y is equal to mod x minus 1 minus 1 mod. ಒಂದು ಕಡೆಯಿಂದ ಈ ಕೆಲಸ ಮಾಡ್ಕೊಂಡು ಹೋಗೋಣ. ಮೊದಲನೇದು ಮಾಡ್ ಆಫ್ ಎಕ್ಸ್ ಮೈನಸ್ 1 ಗ್ರಾಫ್ ಬರೀತೀನಿ, ಇಲ್ಲಿ ಬರೀತೀನಿ. ನಿಮ್ಗೆಲ್ಲ ಗೊತ್ತಿದೆ, mod of x minus 1 graph is like this, where vertex is 1, 0. Mod of x minus 1 minus 1 ಇದೆಲ್ಲ y axis ಬರುತ್ತೆ. mod of x minus 1 minus 1 ಅಂದ್ರೆ ಇದನ್ನ 1 ಯೂನಿಟ್ ಕೆಳಗೆ ಬರ್ಕೊಳ್ಳಿ. ಅಂದ್ರೆ ಇದು ವರ್ಟೆಕ್ಸ್ ಬರೀತೀನಿ. when x is 1, y is minus 1. 1, minus 1 ಅಲ್ಲಿ ಇದು y is equal to mod of x minus 1 minus 1. Yes sir. ಆಯ್ತಾ? ಇಲ್ಲಿ ನಿಮ್ಮ ಗ್ರಾಫ್ ಬಂತು. ಅದು mod of x minus 1 minus 1. ಇದು y is equal to mod of x minus 1. ಇವಾಗ ಇದಕ್ಕೆ ಮಾಡ್ಯುಲಸ್ ಹಾಕ್ಬೇಕು. ನೋಡಿ, ಇದಕ್ಕೆ ಮಾಡ್ಯುಲಸ್ ಹಾಕ್ಬೇಕು. ಕ್ವಶನ್ ಇಷ್ಟೇ ಅಲ್ಲ, ಇದಕ್ಕೆ ಮಾಡ್ಯುಲಸ್. ನೋಡಿ, ಮಾಡ್ಯುಲಸ್ ಅಂದ್ರೆ ಏನು ಗೊತ್ತಾ? ಇದು ಹೇಗಿದೆ ಗ್ರಾಫು,
ಹೀಗೆ ಬರೆದ್ಬಿಡಿ, ಹಾಂ ಆಯ್ತಾ? ಹೀಗಿದೆ ತಾನೆ, ಡಾಟೆಡ್ ಲೈನ್ಸ್ ಅಲ್ಲಿ ಬರೆದ್ಬಿಡಿ. ಹೀಗೆ ಬರೆದ್ಬಿಟ್ಟು ಒಂದು ಕೆಲಸ ಮಾಡಬೇಕಾಗ್ತದೆ. ಅಫ್ಕೋರ್ಸ್ ಇದು 0 ಟಚ್ ಆಗುತ್ತೆ ಇಲ್ವೋ ನನಗೂ ಗೊತ್ತಿಲ್ಲ. ಈ ಯಾವ್ದು ಬಿಲೋ ಎಕ್ಸ್ ಆಕ್ಸಿಸ್ ಇದೆ ಅದ್ರ ರೆಪ್ಲಿಕಾನ ಎಬೋ ಎಕ್ಸ್ ಆಕ್ಸಿಸ್ ಬರೆದ್ಬಿಡಿ. ಸೊ ಯು ಗಾಟ್ ದಿ ಗ್ರಾಫ್ ಆಫ್ mod x minus 1. ಅರ್ಥ ಆಯ್ತಾ? ಸೊ ಇದು x is equal to 1. x is equal to 1 ಹಾಕಿದಾಗ ಏನಪ್ಪ ಆಯ್ತು? +1 ಆಯ್ತು. ಇಟ್ ಇಸ್ ಎ ಕಾಮನ್ ಸೆನ್ಸ್. ಹೌದಾ? ಸೊ ದಿಸ್ ಪಾಯಿಂಟ್ ಈಸ್ 1,1. ಬಟ್ ಅವರು ದುಃಖ ಏನು, 0 ಇಂದ 2 ತನಕ ಅಂತೆ. ಇದು x is equal to 0 ಇಲ್ಲಿ ಬರುತ್ತೋ ಗೊತ್ತಿಲ್ಲ. ಸೊ ಫಸ್ಟ್ ಲೆಟ್ ಅಸ್ ಪುಟ್ x is equal to 0. At x is equal to 0, y is mod of 0 minus 1. Mod of minus 1 is 1. Minus 1, 0. At x is equal to 2, y is equal to mod of 2 minus 1. 1 minus 1, 0. ನೀವು ಈಗ ಅಫ್ಕೋರ್ಸ್ ಶಾರ್ಟ್ಕಟ್. ಸೊ x is equal to 0 ಹಾಕಿ ಒಂದು ವ್ಯಾಲ್ಯೂ ಬರುತ್ತೆ, 2 ಹಾಕಿ ಒಂದು ವ್ಯಾಲ್ಯೂ ಬರುತ್ತೆ, ಅವಾಗ 0 ಬರುತ್ತೆ. ಅದಕ್ಕೆ ನಾಟ್ ಡಿಫೈನ್ಡ್ ಅಂತಾನು ನನ್ ಆಫ್ ದಿಸ್ ಅಂತಾನು ಬರೆದು ಹೋಗ್ಬಿಡ್ತೀರಿ. ನೋಡಿ 0 ಇದ್ದಾಗ ಆಕ್ಚುಲಿ 0 ಅಂದ್ರೆ ಇದು ಒರಿಜಿನಲ್ ಭೇಟಿ ಆಗಬೇಕಾಯ್ತು, ಬರ್ದಿಲ್ಲ ಸರಿಯಾಗಿ. ಓಕೆ ಫೈನ್. ಸೊ ಈ 0,0 ದಿಸ್ ಪಾಯಿಂಟ್ ಇಸ್ 0,0 ಆಯ್ತಾ? ಸೊ ದಿಸ್ ಈಸ್ 2,0, ದಿಸ್ ಈಸ್ 0,0, ದಿಸ್ ಈಸ್ 2,0. ಇದು ಎರಡರ ಮಧ್ಯೆ 1 ಇದೆ. When x is 1, y is 1. So this is the peak. The range of this function is actually y belongs to 0 to 1 and not 0 to 0. Right? ಶಾರ್ಟ್ಕಟ್ ಅಂತ ಹೇಳುವಾಗ x ಗೆ 0 ಹಾಕಿ x ಗೆ 2 ಹಾಕಿ ಬಂದಿದ್ದ ವ್ಯಾಲ್ಯೂ ಬರೆದ್ಬಿಡಿ. ಹಂಗೆಲ್ಲ ಮಾಡೋಕ್ಕಾಗಲ್ಲ. ಕಾನ್ಸೆಪ್ಟ್ ತಿಳ್ಕೊಳ್ಳಿ ವಿದ್ಯಾರ್ಥಿಗಳೇ. ನಿಮಗೆ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಇಂದ 1 ಕ್ವಶನ್ ಬರುತ್ತೋ 2 ಕ್ವಶನ್ ಬರುತ್ತೋ ನಂಗೆ ಗೊತ್ತಿಲ್ಲ. ಆದರೆ ಈ ಚಾಪ್ಟ್ರು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಮುಂದಿನ ಕ್ವಶನ್ಗೆ ಹೋಗೋಣ. ಹೋದಪ್ಪ. If f of x is equal to bod z square minus 5 into bod z plus c is equal to 0, well bod z denotes the greatest integer function, then x belongs to ನೋಡಪ್ಪ, ಇದನ್ನ z ಅನ್ಕೊಂಡ್ಬಿಡೋಣ. f of x ಅಲ್ಲ, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ z ಸ್ಕ್ವೇರ್ ಮೈನಸ್ 5z ಪ್ಲಸ್ 6. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಸಮ್ ಆಫ್ 2 numbers is 3, ಪ್ರಾಡಕ್ಟ್ ಆಫ್ 2 numbers is 6 ಅಂದ್ರೆ ಯಾರು ಬೇಕಾದ್ರೂ ಹೇಳ್ಬೋದು. ಹೌದಾನೆ? ಸೊ ನಮ್ಗೆ ಇದು 0 ಅಂತ ಹೇಳಿದ್ರೆ ದೇರ್ ಫೋರ್ z is equal to 2 and z is equal to 3 are the values. z ಅಂದ್ರೆ ಏನು? ಗ್ರೇಟೆಸ್ಟ್ ಇಂಟೀಜರ್ ಆಫ್ x is equal to 2. ಹೌದಾನೆ? ಗ್ರೇಟೆಸ್ಟ್ ಇಂಟೀಜರ್ ಆಫ್ x is equal to 2 ಅಂತ ಹೇಳಿದ್ರೆ ನೋಡು, ಗ್ರಾಫ್ ಬರೀತಾ ಇದ್ದೀನಿ. 0 ಇಂದ 1 ತನಕ 0, 1 ಇಂದ 2 ತನಕ 1, 2 ಇಂದ 3 ತನಕ 2. ಗ್ರೇಟೆಸ್ಟ್ ಇಂಟೀಜರ್ ಆಫ್ x 2 ಅಂತ ಹೇಳಿದ್ರೆ x should lie between 2 and 3. ಹೌದಲ್ವಾ? ಸೊ x must lie between 2 and 3. So this implies x belongs to 2 and 3. 2 and 3 including 2 excluding 3. ಇನ್ನೊಂದು ಗ್ರೇಟೆಸ್ಟ್ ಇಂಟೀಜರ್ ಆಫ್ x is 3. So it should lie between 3 and 4. Very good. x belongs to 3 to 4. Yes sir. ಇದ್ರದ್ದು ಯೂನಿಯನ್ ನಮಗೆ ಬೇಕಾಗಿರೋದು. z can be 2 or 3. ಹೌದು. ಆದ್ರಿಂದ x belongs to 2 to 4 including 2 excluding 4. If f of x is equal to x minus bod z, then range of function f from R to R is ಏನಿಲ್ಲಪ್ಪ, ಎಫ್ ಆಫ್ ಎಕ್ಸ್ ಅಂದ್ರೆ ಇಲ್ಲಿ ಏನು ಕೊಟ್ಟಿದ್ದಾರೆ? ಫ್ರಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ ಅಷ್ಟೇ. ಸೊ ಫ್ರಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಗ್ರಾಫ್ ಬರಿತಾ ಇದ್ದೀನಿ. 0 ಇಂದ 1 ತನಕ 0, ಆಮೇಲೆ ಹೌದಾ ಹಿಂಗೆ ತಾನೇ ಇರುತ್ತೆ ಗ್ರಾಫ್, ರೈಟ್? ಇದನ್ನಾಗಲೇ ತುಂಬ ಸತಿ ಮಾಡಿಬಿಟ್ಟಿದ್ದೀವಿ. ಸೊ y belongs to 0 to 1 including 0 excluding 1. ಸೊ ಇಲ್ಲೇನಪ್ಪ ಅಂದ್ರೆ ಇದಕ್ಕೂ ಪ್ರಾಬಬಿಲಿಟಿಗೂ ಫ್ರಾಕ್ಷನ್ ಪ್ರಾಪರ್ ಫ್ರಾಕ್ಷನ್ಗೂ ಒಂದು ಸಿಮಿಲಾರಿಟಿ ಏನಿದೆ ಅಂದ್ರೆ ಆಲ್ ಲೈಸ್ ಬಿಟ್ವೀನ್ 0 and 1. ಇದರಲ್ಲಿ 1 ಬರೋದಿಲ್ಲ ಅಷ್ಟೇ. ಅರ್ಥ ಆಗ್ತಾ ಇದೆ? ಒಂದು ಸಣ್ಣ ಕ್ವಶನ್ ಕೇಳ್ತೀನಿ. ವಾಟ್ ಅಬೌಟ್ ಲಾಗ್ ಆಫ್ ಫ್ರಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್? ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ದಿಸ್ ಇಸ್ ಡಿಫೈನ್ಡ್?
ನೋಡು ಗ್ರಾಫ್ ಕಂಪ್ಲೀಟ್ ಆಗಿ ಎಬೋವ್ ಎಕ್ಸ್ ಆಕ್ಸಿಸ್ ಇದೆ. ಹೌದು. ಆದ್ರಿಂದ ಲಾಗ್ ಆಫ್ ಎ ನಂಬರ್ ಇಸ್ ಡಿಫೈನ್ಡ್ ಇಫ್ ದಟ್ ನಂಬರ್ ಈಸ್ ಪಾಸಿಟಿವ್. ಹೌದು. ಇಟ್ ಈಸ್ ಪಾಸಿಟಿವ್ ಎಕ್ಸೆಪ್ಟ್ ಇಲ್ಲಿ 0 ಬೇಡ ನಮಗೆ. zero ಆದ್ರಿಂದ ಎಲ್ಲಿ 0 ಯಾವಾಗ 0 ಆಗುತ್ತೆ ಫ್ರಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್? ಎಕ್ಸ್ ಎಕ್ಸ್ ಅಥವಾ origin. ಆರಿಜಿನ್ ಬಿಟ್ಟರೆ ಇಲ್ಲೂ 0 ಆಗ್ತಾ ಇದೆಯಲ್ಲ. ಹೌದು. 1 ಹತ್ರ 0 ಆಯ್ತು, 2 ಹತ್ರ ಆಯ್ತು, 3 ಹತ್ರ ಆಯ್ತು, -1 ಹತ್ರ ಆಯ್ತು, So along x-axis. ಅಲಾಂಗ್ ಎಕ್ಸ್ ಆಕ್ಸಿಸ್ ಎಕ್ಸ್ ಏನೇನಾಗಿದೆ ಇವಾಗ? ಎಕ್ಸ್ ಬಿಲಾಂಗ್ಸ್ ಟು ಝೆಡ್. ಸಿ Set of ಇಂಟೀಜರ್ ಇನ್ ಎ ಫ್ರಾಕ್ಷನ್ ಇಸ್ 0. ಆದ್ರಿಂದ ಎಕ್ಸೆಪ್ಟ್ ಲಾಗ್ ಆಫ್ ಫ್ರಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಇದೆಯಲ್ಲ, ಇಟ್ ಈಸ್ ಆಲ್ವೇಸ್ ಡಿಫೈನ್ಡ್ ಎಕ್ಸೆಪ್ಟ್ ಫಾರ್ ಝೆಡ್. Okay. ಎಕ್ಸ್ ಡಸ್ ನಾಟ್ ಬಿಲಾಂಗ್ ಟು ಝೆಡ್ ಇಸ್ ದಿ ಡೊಮೇನ್ ಆಫ್ ದಿಸ್. Listen. ಓದು ಕ್ವಶನ್. If f of x is equal to 4x minus x squared, comma x belongs to R, then f of a plus 1 minus f of a minus 1 is equal to. ಎಫ್ ಆಫ್ ಎ ಪ್ಲಸ್ 1 ಅಂದ್ರೆ ಏನಪ್ಪ? ಏನಿಲ್ಲ, ಎಕ್ಸ್ ಜಾಗದಲ್ಲಿ ಎ ಪ್ಲಸ್ 1 ಬರೋದಾಗಿದೆ. 4 ಟೈಮ್ಸ್ ಎ ಪ್ಲಸ್ 1 ಮೈನಸ್ ಎ ಪ್ಲಸ್ 1 ಹೋಲ್ ಸ್ಕ್ವೇರ್. ಎಫ್ ಆಫ್ ಎ ಮೈನಸ್ 1 ಅಂದ್ರೆ ಏನು? ಹೇಳಿ. 4 ಟೈಮ್ಸ್ ಎ ಮೈನಸ್ 1 ಮೈನಸ್ ಎ ಮೈನಸ್ 1 ಹೋಲ್ ಸ್ಕ್ವೇರ್. ಸೊ ಇದನ್ನು ಸಿಂಪ್ಲಿಫೈ ಮಾಡಿಕೊಡಿ, ಸಬ್ಟ್ರಾಕ್ಟ್ ಮಾಡಿ. Yes, sir. ಸೊ ಐ ಥಿಂಕ್ ಯು ವಿಲ್ ಗೆಟ್ 4 ಟೈಮ್ಸ್ 2 ಮೈನಸ್ ಎ ಬರುತ್ತಾ ಅಂತ ನನಗೂ ಗೊತ್ತಿಲ್ಲ. ಆಪ್ಷನ್ ಬಿ ಕರೆಕ್ಟ್ ಇರ್ಬೋದು, ತಪ್ಪಿದ್ರೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವೀಗ ರಿಲೇಷನ್ಸ್ ಅಂಡ್ ಫಂಕ್ಷನ್ಸಿನ ಸಾಕಷ್ಟು ಕಾನ್ಸೆಪ್ಟ್ಗಳನ್ನು ತಿಳ್ಕೊಂಡ್ವಿ, Yes, sir. ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ. ನಿಮಗೆ ಈ ಕಾನ್ಸೆಪ್ಟು, ಈ ವಿಚಾರಗಳು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮಧ್ಯೆ ಒಂದ್ಸತಿ ನಾನು ಶಾರ್ಟ್ಕಟ್ ವಿಚಾರದಲ್ಲಿ ನಾನು ನಿಮಗೆ ಸ್ವಲ್ಪ ಒರಟು ಭಾಷೆಯಲ್ಲಿ ಹೇಳಿದೆ, ಅದು ನಿಮ್ಮ ಒಳ್ಳೆಯದಕ್ಕೆ ಹೇಳಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಅದರಿಂದ ಹರ್ಟಾಗಿದ್ದರೆ ದಯವಿಟ್ಟು ಉಪನ್ಯಾಸಕ ಬಂಧುಗಳು, ವಿದ್ಯಾರ್ಥಿಗಳು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ, ಆಯಿತಾ? ನಿಮ್ಗೆ ಏನು ಅನಿಸಿದ್ರು ಕಾಮೆಂಟ್ ಬಾಕ್ಸಲ್ಲಿ ಹಾಕಿಸಿ, ಏನಂದ್ರೂ ಪರವಾಗಿಲ್ಲ, ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ವಿದ್ಯಾರ್ಥಿಗಳೇ, ನಿಮ್ಮ ಈ ಒಂದು ಓದಿನ ಏನೋ ಒಂದು ಪ್ರಯಾಣಕ್ಕೆ ನಮ್ಮಿಂದ ಆಗ್ತಾ ಇರುವಂಥ ಒಂದು ಸಣ್ಣ ಅಳಿಲು ಸೇವೆ ಇದು. ಇದನ್ನು ಬಳಸ್ಕೊಳ್ಳಿ, ನಿಮಗೆ ಒಳ್ಳೆಯದಾಗಲಿ, ಪರೀಕ್ಷೆಗಳಲ್ಲಿ ಒಳ್ಳೆಯ ಅಂಕಗಳು ಬರಲಿ, ದೇವರು ನಿಮಗೆ ಆಯಸ್ಸು ಆರೋಗ್ಯ ಎಲ್ಲವನ್ನು ಕೊಡಲಿ, ನಿಮಗೆಲ್ಲ ಒಳ್ಳೆಯದಾಗಲಿ. ನಮಸ್ಕಾರ. Namaskar.